ಗುಡ್ ಮಾರ್ನಿಂಗ್ ಟು ಆಲ್. ಇವತ್ತಿನ ಒಂದು ಆನ್ಲೈನ್ ಕ್ಲಾಸಿಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ವಿ ವರ್ ಡಿಸ್ಕಸಿಂಗ್ ಅಬೌಟ್ ದ ಗ್ಯಾಲ್ವಾನಿಕ್ ಸೆಲ್. ಅದರಲ್ಲಿ ದ ಕನ್ಸ್ಟ್ರಕ್ಷನ್, ವರ್ಕಿಂಗ್ and the calculation of cell potential of Daniell cell. ಸೊ ಇದ್ರ ಬಗ್ಗೆ ಒಂದು ಕ್ಲಾಸನ್ನು ತಗೊಂಡಿದ್ದೆ ನಿಮಗೆ. ಸೊ ಗ್ಯಾಲ್ವಾನಿಕ್ ಸೆಲ್ ಅಂತಂದರೆ ಏನು ಅಂತ ಗೊತ್ತಾಯಿತು. ಏನಾಗುತ್ತೆ ಅಲ್ಲಿ, ವಾಟ್ ಇಸ್ ದ ಫಿನಾಮಿನನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದಟ್ ಗ್ಯಾಲ್ವಾನಿಕ್ ಸೆಲ್, ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ದೇರ್ ವಿ ಕ್ಯಾನ್ ಕನ್ವರ್ಟ್ ದ ಕೆಮಿಕಲ್ ಎನರ್ಜಿ ಇಂಟು ದ ಎಲೆಕ್ಟ್ರಿಕಲ್ ಎನರ್ಜಿ. ಹೆಂಗಾಗುತ್ತೆ ಅದು, ಯಾವ ಥರ ನಾವು ಎಲೆಕ್ಟ್ರಿಸಿಟಿನ ಪಡ್ಕೊಳ್ತೀವಿ ಫ್ರಮ್ ದಟ್ ಡೇನಿಯಲ್ ಸೆಲ್, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಸೊ ಇವತ್ತಿನ ಒಂದು ಟಾಪಿಕ್ನಲ್ಲಿ ಐ ಹೋಪ್ ದಟ್ ನಿಮಗೆ ನಾನು ಮಾಡಿರೋಂಥ ಪಾಠ, ನಾನು ಎಕ್ಸ್ಪ್ಲೈನ್ ಮಾಡಿರೋದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಐ ಫೀಲ್ ಲೈಕ್ ದಟ್. ಸೊ ಇವತ್ತಿನ ಒಂದು ಕ್ಲಾಸನ್ನು ತಗೊಳ್ಳೋಣ. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಟಾಪಿಕ್ ಏನು ತೊಗೊಂಡಿದ್ದೀನಿ ಇವತ್ತು ಅಂತಂದರೆ, ಸೊ ಇವತ್ತಿನ ಒಂದು ಕಂಟಿನ್ಯೂಯೇಷನ್ ಟಾಪಿಕ್ ಅಗೇನ್ ವಿಚ್ ಈಸ್ ರಿಲೇಟೆಡ್ ಟು ದಟ್ ಗ್ಯಾಲ್ವಾನಿಕ್ ಸೆಲ್. ಏನಂಗಂದರೆ ಇವತ್ತು ಏನು ಮಾಡ್ತಾಯಿದ್ದೀವಿ, ಯಾವುದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಅಂತ ಅಂದರೆ, ಈಗ ಗ್ಯಾಲ್ವಾನಿಕ್ ಸೆಲ್ ಅಂತಂದರೆ ನಿಮ್ಗೆ ಗೊತ್ತು. ಗ್ಯಾಲ್ವಾನಿಕ್ ಸೆಲ್ಲನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದರೆ ನಾವಲ್ಲಿ 2 ಎಲೆಕ್ಟ್ರೋಡ್ಸನ್ನು ತಗೊಬೇಕು. 2 ಎಲೆಕ್ಟ್ರೋಡ್ಸನ್ನು ನಾವು ಕಂಬೈನ್ ಮಾಡಬೇಕು. ಒಂದನ್ನು ಲೆಫ್ಟ್ ಸೈಡ್ ಎಲೆಕ್ಟ್ರೋಡು, ಇನ್ನೊಂದನ್ನು ರೈಟ್ ಸೈಡ್ ಎಲೆಕ್ಟ್ರೋಡು. ಎರಡನ್ನೂ ಎಕ್ಸ್ಟರ್ನಲ್ಲಿ ಗ್ಯಾಲ್ವಾನೋಮೀಟರ್ಗೆ ಅಥವಾ ವೋಲ್ಟಮೀಟರ್ಗೆ ಕನೆಕ್ಟ್ ಮಾಡ್ತೀವಿ. ಇಂಟರ್ನಲ್ಲಿ ವಿತ್ ದ ಹೆಲ್ಪ್ ಆಫ್ ಸಾಲ್ಟ್ ಬ್ರಿಡ್ಜ್ ನಾವು ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದೆ ನಿಮಗೆ. ಸೊ ವಾಟ್ ಇಸ್ ದ ಅಪ್ಲಿಕೇಶನ್ ಆಫ್ ದಟ್ ಗ್ಯಾಲ್ವಾನಿಕ್ ಸೆಲ್ ಅಂತ ನೀವು ತೊಗೊಂಡ್ರೆ, ಒಂದು, ದ ಪರ್ಪಸ್ ಆಫ್ ಯೂಸಿಂಗ್ ದಟ್ ಗ್ಯಾಲ್ವಾನಿಕ್ ಸೆಲ್ ಈಸ್ ಟು ಗೆಟ್ ಎಲೆಕ್ಟ್ರಿಕಲ್ ಎನರ್ಜಿ ಆರ್ ಈಸ್ ಟು ಗೆಟ್ ಎಲೆಕ್ಟ್ರಿಸಿಟಿ. ಒಂದು ಎಲೆಕ್ಟ್ರಿಸಿಟಿನ ನಾವು ಜನ್ರೇಟ್ ಮಾಡ್ಬೋದು. ಇದು ಒಂದು ಅಪ್ಲಿಕೇಶನ್ ಆಫ್ ದ ಗ್ಯಾಲ್ವಾನಿಕ್ ಸೆಲ್ ಅಂತ ಹೇಳ್ತೀವಿ. ದ ಅನದರ್ ಅಪ್ಲಿಕೇಶನ್ ಅಂತ ತೊಗೊಂಡ್ರೆ, ಅಥವಾ ಇನ್ನೊಂದು ಯೂಸ್ ಅಂತ ತೊಗೊಂಡ್ರೆ, ಗ್ಯಾಲ್ವಾನಿಕ್ ಸೆಲ್ಲನ್ನು ಯೂಸ್ ಮಾಡಿ ನಾವು ಇನ್ನೊಂದು ಅಪ್ಲಿಕೇಶನ್ನ ಪಡ್ಕೊಳ್ಳೋದಾದರೆ ಇನ್ನೆಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ, ಇನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ನೋಡಿ, ಈಗ ನನ್ನ ಹತ್ರ ಈಗ ಎಲೆಕ್ಟ್ರೋಡ್ ಗೊತ್ತಿದೆ ನಮಗೆ ಅಲ್ವಾ. ಎಲೆಕ್ಟ್ರೋಡ್ ಅಂತಂದರೆ ಡೆಫಿನಿಷನ್ನು ನಿಮಗೆ ಅಲ್ಲೆಲ್ಲ ಗೊತ್ತಾಗಿದೆ. ಅಲ್ಲಿ ಎಲೆಕ್ಟ್ರೋಡ್ ಅಂತಂದರೆ ಏನು ಅಂತ. ಈಗ ಎಲೆಕ್ಟ್ರೋಡ್ಗೆ ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಬರುತ್ತೆ, ಅದು ನಿಮಗೆ ಗೊತ್ತಿದೆ, ಡೆಫಿನಿಷನ್ ಎಲ್ಲ ಗೊತ್ತಿದೆ. ಒಂದಷ್ಟು ಎಕ್ಸಾಂಪಲ್ಸು, ವ್ಯಾಲ್ಯೂಸು ನಿಮಗೆ ಹೇಳಿದ್ದೀನಿ, ಜಿಂಕ್ ಎಲೆಕ್ಟ್ರೋಡು ಮತ್ತು ಕಾಪರ್ ಎಲೆಕ್ಟ್ರೋಡು. ಈಗ ಒಂದು ಪ್ರಶ್ನೆ ಏನಂತಂದರೆ, ಈಗ ನಾನೇ ಹೇಳಿದೆ ಜಿಂಕ್ ಎಲೆಕ್ಟ್ರೋಡ್ಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಲು, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಲು -0.76 ವೋಲ್ಟ್ ಅಂತ ಹೇಳಿದೆ. ಅದೇ ರೀತಿ ಕಾಪರ್ ಎಲೆಕ್ಟ್ರೋಡ್ಗೆ ನಾನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಎಷ್ಟು ಅಂತಂದರೆ +0.34 ವೋಲ್ಟ್ ಅಂತ ಹೇಳಿದೆ. ಅಂದರೆ ನಾನು ಹೇಳಿದ್ದೆ ನಿಮಗೆ, ಅದನ್ನು ಪ್ರಾಕ್ಟಿಕಲಿ ಅಥವಾ ಎಕ್ಸ್ಪೆರಿಮೆಂಟಲಿ ಅದನ್ನು ಕಂಡಿಡ್ಕೊಂಡಿದ್ವಿ, ಮೆಜರ್ ಮಾಡ್ಕೊಂಡಿದ್ವಿ. ನೋಡಿ, ದ ಮೆಜರ್ಮೆಂಟ್ ಆಫ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. Experimentally, we have calculated the electrode potential or the standard electrode potential of zinc electrode and copper electrode, the values that I have told to you. And experimentally ಅದನ್ನು ಯಾವ ರೀತಿ ಮೆಜರ್ ಮಾಡ್ತೀವಿ, ಹೇಗೆ ಮೆಜರ್ ಮಾಡ್ತೀವಿ, how to measure the electrode potential of any given single electrode. ಒಂದು ಸಿಂಗಲ್ ಎಲೆಕ್ಟ್ರೋಡ್ ಅಂದರೆ ಯಾವುದೋ ಒಂದು ಎಲೆಕ್ಟ್ರೋಡ್, ಫಾರ್ ಎಕ್ಸಾಂಪಲ್ ನಾನು ಜಿಂಕ್ ಎಲೆಕ್ಟ್ರೋಡ್ ಒಂದನ್ನೇ ತೊಗೊಂಡು ಈಗ ಅದರದ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಅಂತ ಹೇಳಿದ್ನಲ್ಲ, ಅಂದರೆ -0.76 ವೋಲ್ಟ್ಸ್ ಅಂತ ಹೇಳಿದ್ನಲ್ಲ. ಸೊ ಅದನ್ನು ಹೆಂಗೆ ಮೆಜರ್ ಮಾಡೋದು, ಅದಕ್ಕೆ ಬೇರೆ ಬೇರೆ ಮೆಥಡ್ಸ್ ಎಲ್ಲ ಇದೆ. ಸೊ ಅದರಲ್ಲಿ ಒಂದು ಸಿಂಪಲ್ ಮೆಥಡ್ ಟು ಮೆಜರ್ ಆರ್ ಫಾರ್ ದ ಮೆಜರ್ಮೆಂಟ್ ಆಫ್ ಎನಿ ಗಿವನ್ ಸಿಂಗಲ್ ಎಲೆಕ್ಟ್ರೋಡ್
ಫಾರ್ ದ ಮೆಜರ್ಮೆಂಟ್ ಆಫ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎನಿ ಸಿಂಗಲ್ ಎಲೆಕ್ಟ್ರೋಡ್. ಯಾವುದೋ ಒಂದು ಕೊಟ್ಟಿರುವಂಥ ಸಿಂಗಲ್ ನಿಮಗೆ ನಿಮ್ಮ ಕೈಗೆ ಒಂದು ಎಲೆಕ್ಟ್ರೋಡ್ನ ಕೊಟ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಐರನ್ ಎಲೆಕ್ಟ್ರೋಡ್ನ ಕೊಟ್ಟೆ ಅಂತ ಹೇಳ್ಕೊಳ್ಳಿ. ಈಗ ನನಗೆ ಈ ಐರನ್ ಎಲೆಕ್ಟ್ರೋಡ್ದು ನಾನು ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀರಿ ನೀವು? ಯಾವ ರೀತಿ ಕಂಡುಹಿಡಿತೀರಿ? ಸೊ ಇದು ಇವತ್ತಿನ ಟಾಪಿಕ್ಕು. ಒಂದನ್ನು ಇಟ್ಕೊಂಡು ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು ಮೆಜರ್ಮೆಂಟ್ ಮಾಡ್ಕೊಬೋದಾ? ಸೊ ಇದು ಇವತ್ತಿನ ಒಂದು ಟಾಪಿಕ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಟ್ ಈಸ್ ಸಮಥಿಂಗ್ ಬಟ್ ದ ಮೆಜರ್ಮೆಂಟ್ ಆಫ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎ ಗಿವನ್ ಎಲೆಕ್ಟ್ರೋಡ್. ಹೆಂಗೆ ಮಾಡೋದಿದು ಅಂತಂದರೆ, ಇದು ಒಂಥರ ನೀವು ಒಂದು ಎಕ್ಸಾಂಪಲ್ನ ತೊಗೊಳ್ತೀನಿ. ಒಂದು ಜನರಲ್ ಎಕ್ಸಾಂಪಲ್ ಅಥವಾ ನಮ್ಮ ಕೆಮಿಸ್ಟ್ರಿನಲ್ಲಿ ಒಂದು ಎಕ್ಸಾಂಪಲ್ನ ತೊಗೊಳ್ಳೋದಾದರೆ, ನೀವು ಲ್ಯಾಬ್ನಲ್ಲಿ ನೀವು ಪ್ರಾಕ್ಟಿಕಲ್ ಕೊಠಡಿ ಒಳಗಡೆ ನೀವೊಂದು ಎಕ್ಸ್ಪೆರಿಮೆಂಟನ್ನು ಮಾಡಿದ್ದೀರಿ. ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಿ ಅಂತಂದರೆ, ಒಂದು ಟೈಟ್ರೇಷನ್ ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ದೀರಿ ಅಲ್ವಾ? ಆ ಟೈಟ್ರೇಷನ್ ಎಕ್ಸ್ಪೆರಿಮೆಂಟಲ್ಲಿ ಏನು ಮಾಡ್ತೀರಿ? ವಾಟ್ ಇಸ್ ದ ಪ್ರಿನ್ಸಿಪಲ್ ಆರ್ ವಾಟ್ ಇಸ್ ದ ಏಮ್ ಆಫ್ ದಟ್ ಟೈಟ್ರೇಷನ್? ನೀವು ಅಲ್ಲಿ ಒಂದು ಟೈಟ್ರೇಷನ್ ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ರಿ ಲಾಸ್ಟ್ ಇಯರು. ವಾಟ್ ಇಸ್ ದ ಏಮ್ ಆಫ್ ದಟ್ ಟೈಟ್ರೇಷನಲ್ಲಿ ಏನು ಮಾಡಿದ್ರಿ ನೀವು ಅಂತಂದರೆ, ಅಲ್ಲಿ 2 ಸೊಲ್ಯೂಷನ್ನ ತೊಗೊಳ್ತೀರಿ. ನೋಡಿ, ರಿಮೆಂಬರ್ ಮಾಡ್ಕೊಳ್ಳಿ, ಸ್ವಲ್ಪ ಯೋಚನೆ ಮಾಡಿ ನಾವು ಏನು ಮಾಡಿದ್ದೀವಿ ಅಂತ ಥಿಂಕ್ ಓವರ್ ಮಾಡಿ. ಅಲ್ಲಿ ನಿಮಗೆ ನಾನು 2 ಸೊಲ್ಯೂಷನ್ನ ಕೊಡ್ತಿದ್ದೆ. 2 ಸೊಲ್ಯೂಷನಲ್ಲಿ ಒಂದನ್ನು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕೊಡ್ತಾಯಿದ್ದೆ. ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತಂದರೆ ಏನು? ಅದ್ರ ಕಾನ್ಸಂಟ್ರೇಷನ್ ನನಗೆ ಫಸ್ಟೇ ಗೊತ್ತಿರುತ್ತೆ, 0.1 ಮೋಲಾರ್ ಅಂತ ತೊಗೊಂಡ್ರೆ. ಇನ್ನೊಂದು ಸೊಲ್ಯೂಷನ್ನು ಅದನ್ನು ಸ್ಟ್ಯಾಂಡರ್ಡ್ ಅಂತ ಹೇಳ್ತಿರಲಿಲ್ಲ, ನಾವು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತಿರಲಿಲ್ಲ. ಸೊ ಅದರ ಕಾನ್ಸಂಟ್ರೇಷನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಲ್ವಾ? ಹೆಂಗೆ ಕಂಡುಹಿಡಿದ್ರಿ ಅದನ್ನು ಅಂತ ಒಂದು ಟೈಟ್ರೋಮೆಟ್ರಿಕ್ ಮೆಥಡ್ನಲ್ಲಿ ನೀವು ಕಂಡುಹಿಡ್ಕೊಂಡ್ರಿ. ಯಾವ ಥರ ಅಂತಂದರೆ, ದ ಕಾನ್ಸಂಟ್ರೇಷನ್ ಆಫ್ ಎ ಗಿವನ್ solution, the concentration of one solution is determined by using the concentration of another solution which is used as a standard solution. ಅಂದರೆ by taking that reference, by referring the concentration of one of the solution ಕಾನ್ಸಂಟ್ರೇಷನ್ನ ರೆಫರೆನ್ಸ್ ಆಗಿಟ್ಕೊಂಡು ಸೊ ದ ಅನದರ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ನ ಕಂಡುಹಿಡಿತಾ ಇದ್ರಿ. ಫಾರ್ ಎಕ್ಸಾಂಪಲ್, ನೀವು ಮಾಡಿದ್ದು ಸೋಡಿಯಂ ಹೈಡ್ರಾಕ್ಸೈಡ್ ಟೈಟ್ರೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ವರ್ಸಸ್ ಆಕ್ಸಾಲಿಕ್ ಆ್ಯಸಿಡ್ ಅಂತ ಒಂದು ಮಾಡಿದ್ರಿ. ಅಲ್ಲಿ ನೀವೇನು ಮಾಡಿದ್ರಿ? ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಗೊತ್ತಿತ್ತು, ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ನ ಆಕ್ಸಾಲಿಕ್ ಆ್ಯಸಿಡ್ ಸೊಲ್ಯೂಷನ್ ಕಾನ್ಸಂಟ್ರೇಷನ್ನ ಆಧಾರವಾಗಿಟ್ಕೊಂಡು ಅದನ್ನು ರೆಫರೆನ್ಸ್ ಆಗಿಟ್ಕೊಂಡು ಇನ್ನೊಂದು ಸೊಲ್ಯೂಷನ್ದು ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ದು ನೀವು ಕಾನ್ಸಂಟ್ರೇಷನ್ನ ಫೈಂಡ್ ಔಟ್ ಮಾಡಿದ್ರಿ. ಅಂದರೆ ಅಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ವಿಚ್ ಈಸ್ ಯೂಸ್ಡ್ ಎಸ್ ಎ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತಂದ್ರೇನು? ಅದಕ್ಕೆ ಕಾನ್ಸಂಟ್ರೇಷನ್ ಗೊತ್ತಿತ್ತು, ಆ ಕಾನ್ಸಂಟ್ರೇಷನ್ ವ್ಯಾಲ್ಯೂನ ರೆಫರೆನ್ಸ್ ಆಗಿಟ್ಕೊಂಡು ಇನ್ನೊಂದು ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ನ ಕಂಡುಹಿಡಿದ್ವಿ. ಸೊ ದಟ್ ಈಸ್ ವಾಟ್ ದ ಟೈಟ್ರೋಮೆಟ್ರಿಕ್ ಮೆಥಡ್ ಅಥವಾ ಟೈಟ್ರೇಷನ್ ಮೆಥಡ್ ನೀವು ಮಾಡಿದ್ದಂಥದ್ದು. ಅದೇ ಥರ ಇಲ್ಲೂ ಅಷ್ಟೇ. ಯಾಕೆ ನಾನು ಇಲ್ಲಿ ಟೈಟ್ರೇಷನ್ ಮೆಥಡನ್ನು ಎಕ್ಸಾಂಪಲ್ ಆಗಿ ತೊಗೊಂಡೆ ಅಂತಂದರೆ, ಸೊ ಇಲ್ಲೂ ಅಷ್ಟೇ ನಾನು ಹೇಳಿದೆ ನಿಮಗೆ, ಒಂದು ಎಲೆಕ್ಟ್ರೋಡ್ನ ಕೊಟ್ಟಿದ್ದಾನೆ. ಸೊ ಅದು ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು ಕಂಡುಹಿಡಿಬೇಕು, ನಾನು ಮೆಜರ್ಮೆಂಟ್ ಮಾಡಬೇಕು ಅಂತಂದರೆ ಸೊ ಸುಮ್ಮನೆ ಆಗೋದಿಲ್ಲ, ಸುಮ್ಮನೆ ಫೈಂಡ್ ಔಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ, ಸೊ ಐ ಕ್ಯಾನ್ ಯೂಸ್ ಎನ್ ಅನದರ್ ಎಲೆಕ್ಟ್ರೋಡ್. ಅಲ್ಲಿ ಸೊಲ್ಯೂಷನ್ ಅಂತ ಯೂಸ್ ಮಾಡೋದಲ್ಲ, ಸೊ ಇಲ್ಲಿ ಇನ್ನೊಂದು ಎಲೆಕ್ಟ್ರೋಡನ್ನು ತೊಗೊಳ್ತೀವಿ. ಆ್ಯಂಡ್ ದಟ್ ಎಲೆಕ್ಟ್ರೋಡ್ ವಿಚ್ ಈಸ್ ನೋನ್ ಆ್ಯಸ್ ಎ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಅಂತ ಹೇಳ್ತಾನೆ. ಅಲ್ಲಿ ಸೊಲ್ಯೂಷನ್ ಅಂತ ಕರೆದೆ, ಇಲ್ಲಿ ಎಲೆಕ್ಟ್ರೋಡ್ ಅಂತ ತೊಗೊಂಡಿದ್ದೀನಿ. ಅಲ್ಲಿ ಕಾನ್ಸಂಟ್ರೇಷನ್ನ ಫೈಂಡ್ ಔಟ್ ಮಾಡಿದೆ, ಇಲ್ಲಿ ಯಾವುದನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ? ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ದೇರ್ಫೋರ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎನಿ ಸಿಂಗಲ್ ಎಲೆಕ್ಟ್ರೋಡ್ ವಿಚ್ ಕ್ಯಾನ್ ಬಿ ಡಿಟರ್ಮಿನ್ಡ್ ಆರ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಬೈ ಯೂಸಿಂಗ್ ದ ಅನದರ್ ಎಲೆಕ್ಟ್ರೋಡ್ ವಿಚ್ ಈಸ್ ನೋನ್ ಆ್ಯಸ್ ಎ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಅಂತಂದ್ರೆ ಏನು? ದಟ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ನಮಗೆ ಮೊದಲೇ ಗೊತ್ತಿರುತ್ತೆ. ಆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂನ ನಾವು ರೆಫರೆನ್ಸ್ ಆಗಿಟ್ಕೊಂಡು ಇನ್ನೊಂದು ಎಲೆಕ್ಟ್ರೋಡ್ ಸಿಸ್ಟಮ್ದು ಅಥವಾ ಇನ್ನೊಂದು ಎಲೆಕ್ಟ್ರೋಡ್ನ ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ನಾವು ಈಸಿಲಿ ಕಂಡುಹಿಡಿಬೋದು. ನಿಮಗೆ ಇವಾಗ ಕ್ಲಿಯರಾಗಿ ಅರ್ಥ ಆಗಿರುತ್ತೆ, ಗೊತ್ತಾಯ್ತಲ್ಲ? ಸೊ ಐ ರಿಪೀಟ್, ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎನಿ ಸಿಂಗಲ್ ಎಲೆಕ್ಟ್ರೋಡ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಬೈ ಯೂಸಿಂಗ್ ಎನ್ ಅನದರ್ ಎಲೆಕ್ಟ್ರೋಡ್ ವಿಚ್ ಈಸ್ ನೋನ್ ಆ್ಯಸ್ ಎ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್. ಯಾವುದದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡು?
ಆ್ಯಂಡ್ ವಾಟ್ ಇಸ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಥವಾ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಫಾರ್ ದಟ್ ಆರ್ ಆಫ್ ದಟ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್. ಆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಎಷ್ಟಾಗುತ್ತೆ, ಇದಿಷ್ಟು ಪಾಯಿಂಟನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಇವತ್ತು. ಆಯಿತಾ? ದ ಟುಡೇಸ್ ಟಾಪಿಕ್ ದ ಮೆಜರ್ಮೆಂಟ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳ್ತಾನೆ. ಸೊ ಯಾವ ರೀತಿ ಅದನ್ನು ಮೆಜರ್ಮೆಂಟ್ ಮಾಡ್ತೀನಿ ಅದರ ಬಗ್ಗೆ ಹೇಳ್ತಾ ಇದ್ದೆ. ಸೊ ನಾನು ಒಂದು ಎಲೆಕ್ಟ್ರೋಡ್ನ ತೊಗೊಳ್ತೀನಿ, ಅದನ್ನು ಇನ್ನೊಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ನ ತೊಗೊಂಡು ಸೊ ಅದರ ವ್ಯಾಲ್ಯೂನ ಬೇಸಿಸ್ ಆಗಿ ಇಟ್ಕೊಂಡು ಈ ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು ನಾನು ಇನ್ನೊಂದು ಎಲೆಕ್ಟ್ರೋಡ್ಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂನ ಕಂಡುಹಿಡಿತಾ ಇದ್ದೀನಿ. ಸೊ ಯಾವ ರೀತಿ ಕಂಡುಹಿಡಿತಿದ್ದೀನಿ ಸರ್ ಅಂತಂದರೆ ಬೈ ಮೀನ್ಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಎ ಗ್ಯಾಲ್ವಾನಿಕ್ ಸೆಲ್. I repeat, so the measurement which can be done by means of the construction of a galvanic cell. ಗ್ಯಾಲ್ವಾನಿಕ್ ಸೆಲ್ ಅಂತಂದ್ರೇನು, ಅಲ್ಲಿ ಎರಡು ಎಲೆಕ್ಟ್ರೋಡನ್ನು ನಾನು ಕಂಬೈನ್ ಮಾಡಬೇಕು, ಕನೆಕ್ಟ್ ಮಾಡಬೇಕು. ಅದರಲ್ಲಿ ಒನ್ ಆಫ್ ದ ಎಲೆಕ್ಟ್ರೋಡ್ ವಿಚ್ ಈಸ್ ಎ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್, ದ ಅನದರ್ ಎಲೆಕ್ಟ್ರೋಡ್ ವಿಚ್ ಈಸ್ ದ ಗಿವನ್ ಎಲೆಕ್ಟ್ರೋಡ್, ಆ್ಯಂಡ್ ಫಾರ್ ದಟ್ ಗಿವನ್ ಎಲೆಕ್ಟ್ರೋಡ್ಗೆ ನಾನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂನ ಕಂಡುಹಿಡಿತಾ ಇದ್ದೀನಿ. ಹೇಗೆ? ಬೈ ಮೀನ್ಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಎ ಗ್ಯಾಲ್ವಾನಿಕ್ ಸೆಲ್. ಹಾಗಿದ್ರೆ ಯಾವುದದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡು, ಹೆಂಗೆ ಕಂಡುಹಿಡಿತೀವಿ ಅನ್ನೋದನ್ನು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ನಾನು ಹೇಳಿದ್ನಲ್ಲ, ಅಲ್ಲಿ ಈ ಸ್ಟೇಟ್ಮೆಂಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎ ಸಿಂಗಲ್ ಎಲೆಕ್ಟ್ರೋಡ್ ಈಸ್ ಡಿಟರ್ಮಿನ್ಡ್ ಬೈ ಯೂಸಿಂಗ್ ಎ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಆ್ಯಂಡ್ ವಿಚ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಹೇಳ್ತೀವಿ. ವಾಟ್ ಇಸ್ ದಟ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಅಂತಂದರೆ, ಅಥವಾ ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಏನು ತೊಗೊಂಡ್ವಿ, ಆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಅಥವಾ ರೆಫರೆನ್ಸ್ ಎಲೆಕ್ಟ್ರೋಡ್ ಯಾವುದು ಸರ್ ಇಲ್ಲಿ ಅಂತಂದರೆ ಅದನ್ನು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಕರಿತಾ ಇದ್ವಿ. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ which is also known as or which is also abbreviated as SHE, standard hydrogen electrode, or SHE ಅಂತ ಕರಿತೀವಿ. So therefore the electrode potential of a single electrode is determined by using a standard hydrogen electrode as a reference electrode for which the standard electrode potential is assigned 0. ಇಲ್ಲಿ ಹೇಳಿದ್ನಲ್ಲ ನಾನು, ಸೊ ದ ಒನ್ ಆಫ್ ದ ಎಲೆಕ್ಟ್ರೋಡ್ಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಗೊತ್ತಿರುತ್ತೆ, ದಟ್ಸ್ ವೈ ಇಟ್ ಈಸ್ ನೋನ್ ಆಸ್ ರೆಫರೆನ್ಸ್ ಎಲೆಕ್ಟ್ರೋಡ್ ಅಥವಾ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಅಂತ ಕರಿತೀವಿ ಅಂತಂದೆ. ಹಾಗಿದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಟ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದಟ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಫಾರ್ ದಟ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತಾರೆ ಇಟ್ ಈಸ್ ಈಕ್ವಲ್ ಟು 0 ವೋಲ್ಟ್. ಎಕ್ಸ್ಪೆರಿಮೆಂಟಲಿ ಇಟ್ ಈಸ್ ಪ್ರೂವನ್. Experimentally it is determined at the standard set of conditions the standard hydrogen electrode potential value ಗೆ standard hydrogen electrode ಗೆ electrode potential value ಎಷ್ಟು ಸರ್ ಅಂತಾನೆ it is equal to 0 volts. ಸೊ ಹೆಂಗಾಗುತ್ತೆ ಇದು, ಯಾವ ರೀತಿ ಈಗ ನಾನು ಮೆಜರ್ಮೆಂಟ್ ಮಾಡ್ತೀನಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎನಿ ಗಿವನ್ ಎಲೆಕ್ಟ್ರೋಡ್ ಅನ್ನೋದನ್ನು. ಸೊ ಮುಂದೆ ಎಕ್ಸ್ಪೆರಿಮೆಂಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ದೇರ್ಫೋರ್ ಅಟ್ ಆಲ್ ದ ಟೆಂಪ್ರೇಚರ್ ಕರೆಸ್ಪಾಂಡಿಂಗ್ ಟು ದ ರಿಯಾಕ್ಷನ್ಸ್ ಅಂತ ಹೇಳಿದ್ದಾನೆ. ದೇರ್ಫೋರ್ ದ ಮೆಜರ್ಮೆಂಟ್ ಆಫ್ ದಿಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವಿಚ್ ಕ್ಯಾನ್ ಬಿ ಡನ್ ಲೈಕ್ ದಿಸ್. ಅರ್ಥ ಆಗಿದೆಯಲ್ವಾ? ಸೊ ಈಗ ಒಂದು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ, ಎರಡು ಎಕ್ಸಾಂಪಲ್ನ ತೊಗೊಳ್ತೀನಿ. ಯಾವುದು? ಒಂದು ಕಡೆಗೆ ಜಿಂಕ್ ಎಲೆಕ್ಟ್ರೋಡನ್ನು ತೊಗೊಳ್ತೀನಿ, ಇನ್ನೊಂದು ಕಡೆಗೆ ಕಾಪರ್ ಎಲೆಕ್ಟ್ರೋಡ್, ಅಂದರೆ ಸಪ್ರೇಟಾಗಿ ತೊಗೊಳ್ತೀನಿ. ಇಲ್ಲಿ ಸಪ್ರೇಟಾಗಿ ತೊಗೊಂಡು ಈಗ ಜಿಂಕ್ ಎಲೆಕ್ಟ್ರೋಡ್ಗೆ ನಾನು ಹೇಳಿದೆ -0.76 ವೋಲ್ಟ್ಸ್ ಹೆಂಗೆ ಬಂತು ಅಂತಂದರೆ ನೋಡಿ, ಅದನ್ನು ಮೆಜರ್ಮೆಂಟನ್ನು ಈ ರೀತಿ ಮಾಡಿಕೊಂಡೆ. ದೇರ್ಫೋರ್ ಆಯ್ತಲ್ವಾ? ಸೊ ಬಿಫೋರ್ ದ್ಯಾಟ್ ಈಗ ಹಾಗಿದ್ರೆ ಈ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತಂದರೆ ಏನು? So before moving to the measurement of the electrode potential value of any given electrode potential, ನಾನು ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಅಂತ ಕರೆದೆ ಅಥವಾ ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಕರೆದೆ. ಹಾಗಿದ್ರೆ ಈ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತಂದರೆ ಏನಿರುತ್ತೆ ಅಲ್ಲಿ? ಸೊ ಹೆಂಗಿರುತ್ತೆ ಅದು ಎಲೆಕ್ಟ್ರೋಡ್ ಸಿಸ್ಟಮ್ಮು, ಮತ್ತು ಅಲ್ಲಿ ಒಳಗಡೆ ಏನು ರಿಯಾಕ್ಷನ್ ಆಗುತ್ತೆ? ಗ್ಯಾಲ್ವಾನಿಕ್ ಸೆಲ್ಲನ್ನು ಸೆಟಪ್ ಮಾಡಿದಾಗ ನಮಗೆ ಅಲ್ಲಿ ರಿಯಾಕ್ಷನ್ಸ್ ಏನಾಗುತ್ತೆ? ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ನಲ್ಲಿ ಏನು ರಿಯಾಕ್ಷನ್ ಆಗುತ್ತೆ? ಮತ್ತು ಒನ್ಸ್ ಅಗೇನ್ ಹೌ ಟು ರೆಪ್ರೆಸೆಂಟ್ ದಟ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಮತ್ತು ಅದನ್ನು ನೆಕ್ಸ್ಟು ಜಿಂಕ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು ಕಂಡುಹಿಡಿಬೇಕು ಅಂತ ಅಂದಾಗ ಯಾವ ರೀತಿ ಅದನ್ನು SHE ಜೊತೆಗೆ ಅದನ್ನು ಕನೆಕ್ಟ್ ಮಾಡ್ತೀವಿ? ಹೆಂಗೆ ಕಾಪರ್ ಎಲೆಕ್ಟ್ರೋಡ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು ಕಂಡುಹಿಡಿತೀವಿ ಅನ್ನೋದನ್ನು ಇಷ್ಟು ಪಾಯಿಂಟ್ಸನ್ನು ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಆಫ್ ಆಲ್ ಈ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತಂದರೆ ಏನು, ಹೆಂಗಿರುತ್ತೆ ಅದು, ಅದರೊಳಗಡೆ ಕಾಂಪೊನೆಂಟ್ಸ್ ಅಥವಾ ಪಾರ್ಟ್ಸ್ ಆಫ್ ದ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ದ ಕನ್ಸ್ಟ್ರಕ್ಷನ್ ಆಫ್ ದಿಸ್ SHE ಅಂತ ತಗೊಂಡ್ರೆ, ಅಥವಾ ದ ಸಿಂಪಲ್ ಡಯಾಗ್ರಾಮ್ ಆಫ್ ದಿಸ್ SHE ಅಂತ ತಗೊಂಡಾಗ ದ SHE ಆರ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ವಿಚ್ ಕ್ಯಾನ್ ಬಿ ಶೋನ್ ಲೈಕ್ ದಿಸ್. ಏನಿರುತ್ತೆ ಇಲ್ಲಿ ಅಂತಂದರೆ ನೋಡಿ, ದೇರ್ ವಿ ಕ್ಯಾನ್ ಸಿ ಹಿಯರ್ ಎ ಪ್ಲಾಟಿನಮ್ ಪ್ಲೇಟ್ ಅಂತ ಹೇಳ್ತಾನೆ, ಎ ಪ್ಲಾಟಿನಮ್ ಫಾಯಿಲ್ ಅಂತ ಹೇಳ್ತಾನೆ. ದ ಕನ್ಸ್ಟ್ರಕ್ಷನ್ ಆಫ್ ದ SHE ವಿಚ್ ಕ್ಯಾನ್ ಬಿ ಡನ್ ಲೈಕ್ ದಿಸ್ ಆರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಲೈಕ್ ದಿಸ್ ಅಂತ ಹೇಳ್ತಾನೆ. ಇಲ್ಲೊಂದು ಪ್ಲಾಟಿನಮ್ ಫಾಯಿಲನ್ನು ತೊಗೊಂಡಿದ್ದೀನಿ. that platinum foil which is coated with fine platinum powder.
ನೋಡಿ ನಾನು ಬರೆದು ತೋರಿಸ್ತಾ ಇದ್ದೀನಿ. ಇದೊಂದು ಪ್ಲಾಟಿನಮ್ ಫಾಯಿಲ್. ಸೊ ಯಾಕೆ ಬೇಕದು ಪ್ಲಾಟಿನಮ್ ಫಾಯಿಲ್ ಅಂತಂದರೆ, ಸೊ ಅದು ಹಿಯರ್ ಸೊ ವಿಚ್ ಕ್ಯಾನ್ ಆ್ಯಕ್ಸಸ್ ಅಡ್ಸಾರ್ಬೆಂಟ್ ಅಂತ ಹೇಳ್ತೀವಿ, ಮುಂದೆ ಗೊತ್ತಾಗುತ್ತೆ ಅಡ್ಸಾರ್ಬೆಂಟ್ ಅಂತ. ಆ ಹೈಡ್ರೋಜನ್ ಗ್ಯಾಸನ್ನು ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಯಾಕೆ ಹೇಳ್ತೀವಿ ಅಂತಲೇ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಇರುತ್ತೆ. ಆ ಹೈಡ್ರೋಜನ್ ಗ್ಯಾಸನ್ನು ಅಡ್ಸಾರ್ಬ್ ಮಾಡೋದಕ್ಕೆ ಸರ್ಫೇಸ್ ಆಫ್ ದ ಪ್ಲಾಟಿನಮ್ ಫಾಯಿಲನ್ನು ಯೂಸ್ ಮಾಡ್ತೀವಿ. ದೇರ್ಫೋರ್ ವಿಚ್ ಈಸ್ ಯೂಸ್ಡ್ ಆಸ್ ಅನ್ ಅಡ್ಸಾರ್ಬೆಂಟ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ದಿ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಹೇಳ್ತಾನೆ. ಇದೊಂದು ಪ್ಲಾಟಿನಮ್ ಫಾಯಿಲ್ ಇದೆ. ದ ಸರ್ಫೇಸ್ ಆಫ್ ದ ಪ್ಲಾಟಿನಮ್ ಫಾಯಿಲ್ ವಿಚ್ ಈಸ್ ಕೋಟೆಡ್ ವಿತ್ ಪ್ಲಾಟಿನಮ್ ಪೌಡರ್, ಫೈನ್ ಪ್ಲಾಟಿನಮ್ ಪೌಡರ್. ಅಂದರೆ ಆ ಸರ್ಫೇಸ್ಗೆ ಸ್ವಲ್ಪ ಪ್ಲಾಟಿನಮ್ ಪೌಡರ್ನು ಕೋಟ್ ಮಾಡ್ಕೊಳ್ತೀನಿ. ನಮ್ಮ ಸ್ಕಿನ್ಗೆ ನಾವು ಪೌಡರ್ ಹಾಕ್ತೀವಲ್ಲ ಹಾಗೆ ಬಳಕೋತೀವಿ. ಆ್ಯಂಡ್ ಲೇಟರ್ ನೆಕ್ಸ್ಟ್ ಏನಾಗುತ್ತೆ, ದಿಸ್ ಪ್ಲಾಟಿನಮ್ ಫಾಯಿಲ್ ವಿಚ್ ಈಸ್ ಕನೆಕ್ಟೆಡ್ ಟು ಎ ಕಾಪರ್ ವೈರ್. ನೋಡಿ ಈ ಥರ ಒಂದು ಕಾಪರ್ ವೈರ್ಗೆ ಕನೆಕ್ಟ್ ಮಾಡ್ತೀನಿ. ಆ್ಯಂಡ್ ದಿಸ್ ಕಾಪರ್ ವೈರ್ ವಿಚ್ ಈಸ್ ಸೀಲ್ಡ್ ವಿತಿನ್ ಎ ಸ್ಮಾಲ್ ಗ್ಲಾಸ್ ಟ್ಯೂಬ್ ಲೈಕ್ ದಿಸ್. ಹೀಗೆ ಗೊತ್ತಾಗಿದೆಯಲ್ವಾ? ಆಯ್ತಲ್ವಾ? ಪ್ಲಾಟಿನಮ್ ಫಾಯಿಲನ್ನು ಒಂದು ಕಾಪರ್ ವೈರ್ಗೆ ಕನೆಕ್ಟ್ ಮಾಡಿದ್ದೀನಿ. ಅದನ್ನು ಒಂದು ಯಾವುದೋ ಒಂದು ಗ್ಲಾಸ್ ಟ್ಯೂಬ್ಗೆ ಅದನ್ನು ಸೀಲ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಎಂಟೈರ್ ಯೂನಿಟ್ ವಿಚ್ ಈಸ್ ಎನ್ಕ್ಲೋಸ್ ವಿತ್ ಇನ್ ಎ ಗ್ಲಾಸ್ ವೆಸಲ್. ಅಲ್ಲಿ ಗ್ಲಾಸ್ ವೆಸಲ್ನ ಈ ರೀತಿ ತೋರಿಸಿದ್ದೀನಿ. ಒಂದು ಗ್ಲಾಸ್ ವೆಸಲ್ ಒಳಗಡೆ ಅದನ್ನು ಎನ್ಕ್ಲೋಸ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಎಂಟೈರ್ ಯೂನಿಟ್, ಸೊ ಇಲ್ಲೊಂದು ಔಟ್ಲೆಟ್ ಇದೆ, ಅದನ್ನು ನೋಡ್ಕೊಳ್ಳಿ ಅಲ್ಲಿ. ದ ಎಂಟೈರ್ ಯೂನಿಟನ್ನು ನೆಕ್ಸ್ಟು ವಿಚ್ ಈಸ್ ಪ್ಲೇಸ್ಡ್ ಇನ್ ಎನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಇಲ್ಲಿ ಒಂದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಇಡಲೇಬೇಕಲ್ಲ ನಿಮಗೆ. ಒಂದು ಎಲೆಕ್ಟ್ರೋಡ್ ಅಂತಂದರೆ ಸೊ ಒಂದು ಮೆಟಲ್ ಆಟಮ್ ಅಥವಾ ಒಂದು ಸಬ್ಸ್ಟೆನ್ಸು ವಿಚ್ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್ ವಿತ್ ಎನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಇಲ್ಲಿ ಒಂದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಒಳಗಡೆ ಅದನ್ನು ಈ ಯೂನಿಟನ್ನು ಇಟ್ಟಿದ್ದೀನಿ. ಆ್ಯಂಡ್ ದಟ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಯಾವತ್ತು ತೊಗೊಂಡಿದ್ದೀನಿ ಅಂತಂದರೆ ಐ ಹ್ಯಾವ್ ಟೇಕನ್ ದಟ್ 1 molar HCl ಸೊಲ್ಯೂಷನ್. 1 molar HCl ಸೊಲ್ಯೂಷನ್ನ ತೊಗೊಂಡಿದ್ದೀನಿ. ಅದನ್ನು ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಸೊ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ. ಸೊ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ನಲ್ಲಿ ಏನೇನಿರುತ್ತೆ ಅಂತಲೇ, ಒಂದು ಪ್ಲಾಟಿನಮ್ ಫಾಯಿಲ್ ಇರುತ್ತೆ ವಿಚ್ ಈಸ್ ಕೋಟೆಡ್ ವಿತ್ ಪ್ಲಾಟಿನಮ್ ಪೌಡರ್. And that platinum foil which is connected to a copper wire sealed within a glass tube. Later this system which is kept enclosed in a glass vessel, and later the entire system so which is placed in an electrolyte solution which is nothing but 1 molar HCl solution. ಆ್ಯಂಡ್ ಲೇಟರ್ ಏನು ಮಾಡ್ತೀವಿ ಅಂತಂದರೆ, ಸೊ ಇಲ್ಲಿಂದ ಇಲ್ಲೊಂದು ಇನ್ಲೆಟ್ ಇದೆಯಲ್ಲ, ಆ ಇನ್ಲೆಟ್ ಮುಖಾಂತರ ನಾನು ಏನು ಮಾಡ್ತೀನಿ, ಐ ವಿಲ್ ಪಾಸ್ ಪ್ಯೂರ್ ಆ್ಯಂಡ್ ಡ್ರೈ ಹೈಡ್ರೋಜನ್ ಗ್ಯಾಸನ್ನು ಈ ಇನ್ಲೆಟ್ ಮುಖಾಂತರ ಪಾಸ್ ಮಾಡ್ತೀನಿ ಅಟ್ ಎ ಪ್ರೆಷರ್ ಆಫ್ 1 atmospheric ಪ್ರೆಷರ್. ಇದು ಸ್ಟ್ಯಾಂಡರ್ಡ್ ಪ್ರೆಷರ್ ಕಂಡೀಷನ್. ದೇರ್ಫೋರ್ ಐ ನೀಡ್ ಟು ಪಾಸ್ ಪ್ಯೂರ್ ಆ್ಯಂಡ್ ಡ್ರೈ ಹೈಡ್ರೋಜನ್ ಗ್ಯಾಸ್ ಅಟ್ 1 atmospheric ಪ್ರೆಷರ್. ಹೈಡ್ರೋಜನ್ ಗ್ಯಾಸನ್ನು ಪಾಸ್ ಮಾಡಿದಾಗ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಒಳಗಡೆ ಬರುತ್ತೆ. ಒಳಗಡೆ ಬಂದೇನಾಗುತ್ತೆ ಇಲ್ಲಿ ಅಂತಂದರೆ, ಇಲ್ಲಿ ಈ ಪ್ಲಾಟಿನಮ್ ಸರ್ಫೇಸ್ ಇದೆಯಲ್ಲ, ಆ ಪ್ಲಾಟಿನಮ್ ಸರ್ಫೇಸ್ ಮೇಲೆ ಏನಾಗುತ್ತೆ ನೋಡಿ, ಹೈಡ್ರೋಜನ್ ಗ್ಯಾಸು ಹೋಗಿ ಪ್ಲಾಟಿನಮ್ ಸರ್ಫೇಸ್ ಮೇಲೆ ಈ ರೀತಿ ಅಡ್ಸಾರ್ಪ್ಷನ್ ಆಗುತ್ತೆ. ಅಂದರೆ ಪ್ಲಾಟಿನಮ್ ಫಾಯಿಲ್ಗೆ ಒಂದು ಕೇಪಬಿಲಿಟಿ ಅಥವಾ ಎಬಿಲಿಟಿ ಏನಿರುತ್ತೆ ಅಂತಂದರೆ ವಿಚ್ ಕ್ಯಾನ್ ಏಬಲ್ ಟು ಅಡ್ಸಾರ್ಬ್ ದ ಹೈಡ್ರೋಜನ್ ಗ್ಯಾಸ್ ಓವರ್ ದ ಸರ್ಫೇಸ್ ಆಫ್ ದಟ್. ದೇರ್ಫೋರ್ ಅದೇನು ಮಾಡುತ್ತೆ, ಈ ಥರ ಅಡ್ಸಾರ್ಬ್ ಮಾಡ್ಕೊಳುತ್ತೆ. ಸುತ್ತಲೂ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸನ್ನು ತಾನು ಅಡ್ಸಾರ್ಬ್ ಮಾಡ್ಕೊಳುತ್ತೆ. ಆ್ಯಂಡ್ ಲೇಟರ್ ಸೊ ನೆಕ್ಸ್ಟ್ ಏನಾಗುತ್ತೆ, ಎಲ್ಲಿವರೆಗೆ ಅಡ್ಸಾರ್ಬ್ ಆಗುತ್ತೆ ಅಂತ ಒಂದು ಈಕ್ವಿಲಿಬ್ರಿಯಮ್ ಕಂಡೀಷನ್ ಅಟೈನ್ ಆಗೋವರೆಗೆ ಅದು ಅಡ್ಸಾರ್ಪ್ಷನ್ ಮಾಡುತ್ತೆ. ಈಕ್ವಿಲಿಬ್ರಿಯಮ್ ಕಂಡೀಷನ್ ರೀಚ್ ಆದಮೇಲೆ ಹೈಡ್ರೋಜನ್ ಗ್ಯಾಸ್ ಅಡ್ಸಾರ್ಪ್ಷನ್ ಆಗೋದು ಸ್ಟಾಪ್ ಆಗುತ್ತೆ. ಆ ಕಂಡೀಷನಲ್ಲಿ ಒಂದು ಮ್ಯಾಕ್ಸಿಮಮ್ ಅಮೌಂಟ್, ಒಂದು ಸರ್ಟನ್ ಅಮೌಂಟ್ ಆಫ್ ಹೈಡ್ರೋಜನ್ ಗ್ಯಾಸ್ ವಿಚ್ ಹ್ಯಾಸ್ ಬಿನ್ ಅಡ್ಸಾರ್ಬ್ಡ್ ಓವರ್ ದ ಸರ್ಫೇಸ್ ಆಫ್ ದ ಪ್ಲಾಟಿನಮ್ ಫಾಯಿಲ್. ಆ ಕಂಡೀಷನಲ್ಲಿ ದಟ್ ಈಗ ಪ್ಲಾಟಿನಮ್ ಫಾಯಿಲ್ ಏನಿದೆ, ಪ್ಲಾಟಿನಮ್ ಫಾಯಿಲ್ ಸರ್ಫೇಸ್ ಮೇಲೆ ಏನಿದೆ, ಪ್ಲಾಟಿನಮ್ ಫಾಯಿಲ್ ಸರ್ಫೇಸ್ ಮೇಲೆ ಹೈಡ್ರೋಜನ್ ಗ್ಯಾಸು ಡಿಪಾಸಿಷನ್ ಆಗಿದೆ, ಕವರ್ ಅಪ್ ಆಗಿದೆ. ಪ್ಲಾಟಿನಮ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಹೈಡ್ರೋಜನ್ ಗ್ಯಾಸ್. ಎಗೈನ್ ಹೈಡ್ರೋಜನ್ ಗ್ಯಾಸ್ ಇವಾಗ ಯಾವುದ್ರ ಜೊತೆ ಕಾಂಟ್ಯಾಕ್ಟ್ ಬರುತ್ತೆ ಅಂತಂದರೆ, ಹೈಡ್ರೋಜನ್ ಗ್ಯಾಸ್ ದಟ್ ವಿಲ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ HCl, ದಟ್ ಈಸ್ ಹೈಡ್ರೋಜನ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಜೊತೆಗೆ ಅದು ಕಾಂಟ್ಯಾಕ್ಟ್ ಬರುತ್ತೆ. ಆ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಒಳಗಡೆ ಏನಿರುತ್ತೆ ಅಂತಂದರೆ ಅಲ್ಲಿ H+ ಅಯಾನ್ಸ್ ಇರುತ್ತೆ, ಹೌದಾ? HCl ಅಂತಂದರೆ ಅಲ್ಲಿ H+ ಮತ್ತು Cl- ಅಯಾನ್ಸ್ ಇರುತ್ತೆ. ದೇರ್ಫೋರ್ ದಟ್ ಹೈಡ್ರೋಜನ್ ಗ್ಯಾಸ್ ವಿಚ್ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್ ವಿತ್ 1 molar H+ ಅಯಾನ್ಸ್. ಆ್ಯಂಡ್ ಈ ಕಂಡೀಷನಲ್ಲಿ ಇದನ್ನು ನಾವು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಕರಿತೀವಿ.
Therefore, that standard hydrogen electrode antandre it is the electrode in which the hydrogen gas at 1 atmospheric pressure, which will be in equilibrium with 1 molar H plus ions. 1 molar H plus ions. ಎಲ್ಲಿಂದ ಬರುತ್ತೆ H plus ions ಅಂತಾನೆ, which may be from HCl ತಗೊಬೋದು ನೀವು, H2SO4 ತಗೊಬೋದು, HNO3 ತಗೊಬೋದು, or any source of hydrogen or H plus ions. Therefore ಇಲ್ಲಿ ನಾನು HCl ನ ತಗೊಂಡಿದ್ದೀನಿ. Therefore that standard hydrogen electrode ಅಥವಾ She ಅಂತಂದರೆ SHE ಅಂತಂದರೆ the electrode in which the hydrogen gas which will be in equilibrium with 1 molar H plus ions, and this electrode which is called as standard hydrogen electrode ಅಂತ ಕರಿತೀವಿ. ಅರ್ಥ ಆಗಿದೆಯಲ್ವಾ? and it is all about the construction of the SHE ಅಥವಾ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ನೆಕ್ಸ್ಟು ಅಲ್ಲಿ ಸೆಲ್ ರಿಯಾಕ್ಷನ್ಸ್ ಏನಾಗುತ್ತೆ ಅಥವಾ ಎಲೆಕ್ಟ್ರೋಡ್ ರಿಯಾಕ್ಷನ್ ಏನಾಗುತ್ತೆ, ಅದಾದಮೇಲೆ ಅದರದ್ದು ಸೆಲ್ ಪೊಟೆನ್ಷಿಯಲ್ ಎಷ್ಟು ಬರುತ್ತೆ, ಅದನ್ನು ಇಟ್ಕೊಂಡು ನೆಕ್ಸ್ಟು ಮೆಜರ್ಮೆಂಟ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎನಿ ಗಿವನ್ ಎಲೆಕ್ಟ್ರೋಡ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದನ್ನು ಇದು ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ದೇರ್ಫೋರ್ ಈಗ ಮುಂದೆ ಹೋಗೋಣ. ಸೊ ಇಲ್ಲಿ ತೋರಿಸ್ತೆ ನಿಮಗೆ, ಇದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡನ್ನು ತೋರಿಸಿದ್ದೀನಿ. ಸೊ ಹೆಂಗಾಗುತ್ತೆ ಅಂತ ಹೇಳಿದೆ. ಈಗ ಅಲ್ಲಿ ನಡೆಯೋಂಥ ರಿಯಾಕ್ಷನ್ನು ಆಗಿದ್ರೆ, ಸೊ ಆಫ್ಟರ್ ದಟ್ ಸೊ ನಮಗೆ ಅಲ್ಲಿ ಗ್ಯಾಲ್ವಾನಿಕ್ ಸೆಲ್ನ ಸೆಟಪ್ ಮಾಡಿ ನಾವು ಅಲ್ಲಿ ಸರ್ಕ್ಯೂಟನ್ನು ಕಂಪ್ಲೀಟ್ ಮಾಡಿದಾಗ ನನಗೆ ಅಲ್ಲಿ ಏನು ರಿಯಾಕ್ಷನ್ ಆಗುತ್ತೆ SHEನಲ್ಲಿ ಅಂತಂದರೆ, ದ SHEನಲ್ಲಿ ಸೊ ದ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್ ಬೇಸಿಸ್ ಮೇಲೆ ಅಲ್ಲಿ ನಮಗೆ ಎರಡು ರಿಯಾಕ್ಷನ್ ಆಗ್ಬೋದು. ಒಂದು ಕಡೆಗೆ ಆಕ್ಸಿಡೇಷನ್ ಆಗ್ಬೋದು, ಇನ್ನೊಂದು ಸಲ ರಿಡಕ್ಷನ್ ಆಗ್ಬೋದು ಅಂತ ಹೇಳ್ತಾನೆ. ಸೊ ಇಲ್ಲಿ ಫಸ್ಟು ರಿಡಕ್ಷನ್ ತೋರಿಸಿದಾನೆ ಇಲ್ಲಿ, ವಿಚ್ ಮೇ ಟೇಕ್ ಪ್ಲೇಸ್. ಕೆಲವೊಂದು ಕೇಸಲ್ಲಿ ಕೆಲವೊಂದು ಸಿಚುಯೇಷನಲ್ಲಿ ವಾಟ್ ಎವರ್ ದ H plus ions ದೇ ಆರ್ ಪ್ರೆಸೆಂಟ್ ಇನ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್, H plus ions by gaining electrons which may be converted into ಹೈಡ್ರೋಜನ್ ಗ್ಯಾಸ್ ಆಗಿ ಕನ್ವರ್ಷನ್ ಆಗುತ್ತೆ. ದಟ್ ಹೈಡ್ರೋಜನ್ ಗ್ಯಾಸು ಇಲ್ಲಿ ಎಲಿಮಿನೇಷನ್ ಆಗ್ತಾ ಇದೆ ನೋಡಿ, ಅಬ್ಸರ್ವ್ ಮಾಡಿ ಆ ಥರ. Therefore, the possible reactions, the possible electrode reaction which occurs at the standard hydrogen electrode ನಲ್ಲಿ ಏನಾಗ್ಬೋದು ಅಂತಂದರೆ, ಸೊ ಮೇ ಬಿ H plus ions may be by gaining 2 electrons, 2 H plus ions by gaining 2 electrons which may be converted into hydrogen gas, and here ಈ ರಿಯಾಕ್ಷನ್ ನಾವು ರಿಡಕ್ಷನ್ ಅಂತ ಕರಿತೀವಿ. ವಿಚ್ ಮೇ ಟೇಕ್ ಪ್ಲೇಸ್ ರಿಡಕ್ಷನ್ ಅಂದರೆ ಇಲ್ಲಿ ಹೈಡ್ರೋಜನ್ ಎಲೆಕ್ಟ್ರೋಡ್ನಲ್ಲಿ ರಿಡಕ್ಷನ್ ಆಗ್ತಾ ಇದೆ ರಿಯಾಕ್ಷನು ಅಂತಂದರೆ, ಇನ್ನೊಂದು ಎಲೆಕ್ಟ್ರೋಡ್ ತೊಗೊಂಡಿದ್ದೀನಲ್ಲ ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಅಂದರೆ ಇಲ್ಲಿ SHE ಆಕ್ಟ್ಸ್ ಆಸ್ ಕ್ಯಾಥೋಡ್, ಇನ್ನೊಂದು ಎಲೆಕ್ಟ್ರೋಡು ಅನದರ್ ಎಲೆಕ್ಟ್ರೋಡ್ ವಿಚ್ ಆಕ್ಟ್ಸ್ ಆಸ್ ಆ್ಯನೋಡ್, ಅದನ್ನು ಆಕ್ಸಿಡೇಷನ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಇದನ್ನು ರಿಡಕ್ಷನ್ ಎಲೆಕ್ಟ್ರೋಡ್ ಅಂತ ತೊಗೋತೀವಿ. ಅವಾಗ ಏನಾಗುತ್ತೆ, ನೆಕ್ಸ್ಟು ಅಲ್ಲಿ ಕರೆಂಟ್ ಎಷ್ಟು ಬರುತ್ತೆ ಅದನ್ನು ನೋಡಿಕೊಂಡು ನೆಕ್ಸ್ಟು ಎಲೆಕ್ಟ್ರೋ ಪೊಟೆನ್ಷಿಯಲ್ ವ್ಯಾಲ್ಯೂ ಯಾವುದು ಅಂತ ಹೇಳ್ತೀನಿ ನಿಮಗೆ. ಇದು ಒಂದು ಪಾಸಿಬಲ್ ರಿಯಾಕ್ಷನು. ದ ಅನದರ್ ಪಾಸಿಬಲ್ ರಿಯಾಕ್ಷನ್ ಏನು ಅಂತಂದರೆ, ಇನ್ನೊಂದು ಪಾಸಿಬಲ್ ರಿಯಾಕ್ಷನ್ ಇಲ್ಲಿ ತೋರಿಸಿಲ್ಲ ನಾನು. ಇನ್ನೊಂದು ಪಾಸಿಬಲ್ ರಿಯಾಕ್ಷನ್ ಇಲ್ಲಿ ನೋಡಿ, ಇನ್ನೂ ಒಂದು ರೀತಿ ಆಗ್ಬೋದು. ಏನಾಗ್ಬೋದು ಅಂತಂದರೆ, ಸಪೋಸ್ ಅಲ್ಲಿ SHE ಏನಾದರೂ ಆಕ್ಸಿಡೇಷನ್ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡಿದ್ರೆ, ಆಕ್ಸಿಡೇಷನ್ ಎಲೆಕ್ಟ್ರೋಡ್ ಅಂತ ಯೂಸ್ ಮಾಡಿದ್ರೆ ಅಲ್ಲಿ ದ ರಿವರ್ಸ್ ರಿಯಾಕ್ಷನ್ ವಿಚ್ ಮೇ ಅಕರ್. ಅಂದರೆ ಹೈಡ್ರೋಜನ್ ಗ್ಯಾಸ್ ಇದೆ, ದಟ್ ಹೈಡ್ರೋಜನ್ ಗ್ಯಾಸ್ ಬೈ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್ ವಿಚ್ ಮೇ ಬಿ ಕನ್ವರ್ಟೆಡ್ ಇಂಟು H plus ions ಆಗಿ ಕನ್ವರ್ಷನ್ ಆಗುವಂಥ ಇನ್ನೊಂದು ಪಾಸಿಬಲ್ ರಿಯಾಕ್ಷನ್ ಇದೆ. ಇಲ್ಲಿ ಒಂದೇ ಒಂದು ತೋರಿಸಿರೋದು ನಿಮಗೆ, ಬಟ್ ಎರಡು ಪಾಸಿಬಿಲಿಟಿ ಬರುತ್ತೆ. ಇದು ಯಾವಾಗ ಆಗುತ್ತೆ, ಇದು ಆಕ್ಸಿಡೇಷನ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಆಕ್ಸಿಡೇಷನ್ ರಿಯಾಕ್ಷನ್ ಆಗ್ತದೆ ಅಂದರೆ ಸಪೋಸ್ SHEನಲ್ಲಿ ಆಕ್ಸಿಡೇಷನ್ ಆದಾಗ ಅಲ್ಲಿ ನಾವು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ನಾವು ಆಕ್ಸಿಡೇಷನ್ ಎಲೆಕ್ಟ್ರೋಡ್ ಅಂತ ಟ್ರೀಟ್ ಮಾಡ್ತೀವಿ. ಅನದರ್ ಎಲೆಕ್ಟ್ರೋಡ್ ವಿಚ್ ಈಸ್ ಟೇಕನ್ ಆಸ್ ರಿಡಕ್ಷನ್ ಎಲೆಕ್ಟ್ರೋಡ್. ಅರ್ಥ ಆಯ್ತಲ್ಲ? ದೇರ್ಫೋರ್ ದೇರ್ ಮೇ ಬಿ 2 ಪಾಸಿಬಿಲಿಟೀಸ್. ಒಂದು ರಿಡಕ್ಷನ್ ಆಫ್ H plus ions ಆಗ್ಬೋದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಆಕ್ಸಿಡೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಆಗ್ಬೋದು. ಇದು ಪಾಸಿಬಲ್ ರಿಯಾಕ್ಷನ್ಸ್ ವಿಚ್ ಅಕರ್ಸ್ ಇನ್ ದ SHE. ಇದು ಕನ್ಸ್ಟ್ರಕ್ಷನ್ ಆಯಿತು. ನೆಕ್ಸ್ಟ್ ರಿಯಾಕ್ಷನ್ ಆಯಿತು. ನೆಕ್ಸ್ಟ್ ಇವಾಗ ಅದನ್ನು ನಾವು ರೆಪ್ರೆಸೆಂಟೇಷನ್ ಮಾಡಬೇಕು. ಅಂದರೆ ಗ್ಯಾಲ್ವಾನಿಕ್ ಸೆಲ್ನ ರೆಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಸೊ ಕ್ಯಾಥೋಡು ಮತ್ತು ಆ್ಯನೋಡನ್ನು ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡಿದ್ವಿ, ಅಲ್ಲಿ ಕ್ಯಾಥೋಡ್ ಅಂತಲೇ ಎಲೆಕ್ಟ್ರೋಡು. ಸೊ ಅದು ಎಲೆಕ್ಟ್ರೋಡನ್ನು ರೆಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಹೆಂಗೆ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಸೊ ಅದೇ ಥರ SHEನ ಇವಾಗ ನಾನು ಏನಾದರೂ ರೆಪ್ರೆಸೆಂಟ್ ಮಾಡಿದ್ರೆ, ಹೌ ಟು ರೆಪ್ರೆಸೆಂಟ್ ದಿಸ್ SHE, ದಟ್ SHE ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆ್ಯಸ್ ಲೈಕ್ ದಿಸ್. ನೋಡಿ ಅಲ್ಲಿ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಜಿಂಕ್ ತೊಗೊಂಡೆ, ಜಿಂಕ್ ಇದನ್ನು ಈ ಥರ ತೋರಿಸ್ತೆ, ಜಿಂಕ್ ಸಾಲಿಡ್, ಜಿಂಕ್ 2+, 1 molar ಹೀಗೆ ತೊಗೊಂಡೆ. ಬಟ್ ಇಲ್ಲಿ ನಾವು ಏನು ತೊಗೊಳ್ತಾ ಇದ್ದೀವಿ ಅಂತಂದರೆ, ಈಗ ಹೈಡ್ರೋಜನ್ ಗ್ಯಾಸ್ ಅಂತ ಇದೆ, ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತಂದರೆ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಅಂತ ಇದೆ. ಆ ಹೈಡ್ರೋಜನ್ ಗ್ಯಾಸು ಎಲ್ಲಿದೆ ಸರ್ ಅಂತಂದರೆ, ಇವಾಗ ನೀವೇನು ಹೇಳಬೇಕು, ಹೈಡ್ರೋಜನ್ ಗ್ಯಾಸ್ ವಿಚ್ ಈಸ್ ಪ್ರೆಸೆಂಟ್ ಆರ್ ವಿಚ್ ಈಸ್ ಅಬ್ಸಾರ್ಬ್ಡ್ ಓವರ್ ದ ಸರ್ಫೇಸ್ ಆಫ್ ದ ಪ್ಲಾಟಿನಮ್ ಫಾಯಲ್. ದೇರ್ಫೋರ್ ಫಸ್ಟು ಪ್ಲಾಟಿನಮ್ನ ತೊಗೊಳ್ತೀನಿ ನೋಡಿ. ಹೀಗೆ
ದೇಫೋ ಇಲ್ಲಿ ಪ್ಲಾಟಿನಮ್ ಯಾಕೆ ತೊಗೊಂಡೆ ಅಂತಂದರೆ ಹೈಡ್ರೋಜನ್ ಗ್ಯಾಸು ಎಲ್ಲಿದೆ ಅಂತಂದರೆ ಓವರ್ ದ ಸರ್ಫೇಸ್ ಆಫ್ ದ ಪ್ಲಾಟಿನಮ್ ಇದೆ. ದೇಫೋ ಐ ನೀಡ್ ಟು ಟೇಕ್ ದಟ್ ಪ್ಲಾಟಿನಮ್ ಫಾಯಿಲ್ ಆರ್ ಪ್ಲಾಟಿನಮ್ ಅಂತ ತೋರಿಸ್ಬೇಕು, ವಿಚ್ ಈಸ್ ಟೇಕನ್ ಆಸ್ ಸಾಲಿಡ್ ಸ್ಟೇಟಲ್ಲಿ ತೊಗೊಂಡಿದ್ದೀನಿ. ದೇಫೋ ಪ್ಲಾಟಿನಮ್ ಸಾಲಿಡ್ ಅಂತ ತೊಗೊಂಡೆ. ಆ್ಯಂಡ್ ನಾವು ವಿಚ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಪ್ಲಾಟಿನಮ್ ಫಾಯಿಲು ಯಾವುದ್ರ ಜೊತೆ ಕಾಂಟ್ಯಾಕ್ಟಲ್ಲಿದೆ ಅಂತಂದರೆ ಹೈಡ್ರೋಜನ್ ಗ್ಯಾಸ್ ಜೊತೆಗೆ ಅದು ಕಾಂಟ್ಯಾಕ್ಟಲ್ಲಿದೆ ಅಟ್ 1 atmospheric pressure ಆರ್ 1 bar pressure. ಆ್ಯಂಡ್ ಅಗೈನ್ ದಟ್ ಹೈಡ್ರೋಜನ್ ಗ್ಯಾಸು ನೆಕ್ಸ್ಟು ಫಸ್ಟು ಪ್ಲಾಟಿನಮ್ ಫಾಯಿಲ್ ಮೇಲೆ ಹೈಡ್ರೋಜನ್ ಗ್ಯಾಸು. ನೆಕ್ಸ್ಟು ಆ ಹೈಡ್ರೋಜನ್ ಗ್ಯಾಸು ಯಾವುದ್ರ ಜೊತೆ ಕಾಂಟ್ಯಾಕ್ಟ್ ಬರುತ್ತೆ, ಎಲೆಕ್ಟ್ರೋಲೈಟ್ನಲ್ಲಿ H+ ಅಯಾನ್ ಜೊತೆ ಕಾಂಟ್ಯಾಕ್ಟ್ ಬರುತ್ತೆ ಅಲ್ವಾ. ನೋಡಿ ಅದನ್ನು ತೋರಿಸಿದ್ದಾನೆ ಇಲ್ಲಿ. ದಟ್ ಪ್ಲಾಟಿನಮ್ ವಿಚ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಹೈಡ್ರೋಜನ್ ಗ್ಯಾಸ್ ಅದನ್ನು ಸಿಂಗಲ್ ವರ್ಟಿಕಲ್ ಬಾರಲ್ಲಿ ತೋರಿಸಿದ್ದಾನೆ. ಅಗೈನ್ ಹೈಡ್ರೋಜನ್ ಗ್ಯಾಸ್ ವಿಚ್ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್ ವಿತ್ ವಿಚ್ ವಿಲ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ H+ ಅಯಾನ್ಸ್ ಅಕ್ವಿಯಸ್ 1 molar. And that is how to represent the standard hydrogen electrode. ಆ SH ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ಈ ರೆಪ್ರೆಸೆಂಟೇಷನ್ ತೋರಿಸುತ್ತೆ. ಅಂದರೆ ಇದು ರಿಡಕ್ಷನ್ ಆದಾಗ ಇದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಆಕ್ಸಿಡೇಷನ್ ಆದಾಗ ಉಲ್ಟಾ ತಗೊಳ್ತೀವಿ ಹಾಗೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ರೆಪ್ರೆಸೆಂಟೇಷನ್ ಆಫ್ ದ SHE ಅಂತ ಹೇಳ್ತಾನೆ. SHE ಕನ್ಸ್ಟ್ರಕ್ಷನ್ ಹೇಳಿದೆ, SHನಲ್ಲಿ ರಿಯಾಕ್ಷನ್ ಏನಾಗುತ್ತೆ ಅಂತ ಹೇಳಿದೆ, ಮತ್ತು SHನ ಯಾವ ರೀತಿ ರೆಪ್ರೆಸೆಂಟೇಷನ್ ಮಾಡ್ತೀವಿ ಅನ್ನೋದನ್ನು ಕೂಡ ನಿಮಗೆ ಹೇಳಿದ್ದೇನೆ ಇಲ್ಲಿ. ನೆಕ್ಸ್ಟು ಇನ್ನೇನು ಬರುತ್ತೆ ಇಲ್ಲಿ, ನೆಕ್ಸ್ಟು ಫೈನಲಿ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಫಾರ್ ದಟ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. The standard hydrogen electrode or standard electrode potential of standard hydrogen electrode is experimentally determined, which is always constant, which is always fixed, and it is equal to 0. And therefore 0 ಇರೋದ್ರಿಂದ ಇದನ್ನು ನಾನು ಆ್ಯಸ್ ಎ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಥವಾ ಒಂದು ರೆಫರೆನ್ಸ್ ಪೊಟೆನ್ಷಿಯಲ್ ಆಗಿ ರೆಫರೆನ್ಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ನಾನು ತಗೊಳ್ತೀನಿ. ಅರ್ಥ ಆಗ್ತಿದೆಯಲ್ಲ. therefore that is all about the construction of standard hydrogen electrode. ಅಲ್ಲಿ ರಿಯಾಕ್ಷನ್ ಏನಾಗುತ್ತೆ ಮತ್ತು ಅದನ್ನು ರೆಪ್ರೆಸೆಂಟೇಷನ್ ಯಾವ ರೀತಿ ಮಾಡ್ತೀವಿ, ಮತ್ತು ಇನ್ನೊಂದು ಅದರ ಒಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಎಷ್ಟು ಬರುತ್ತೆ SHಗೆ ಅನ್ನೋದನ್ನು ಹೇಳುತ್ತೆ. therefore the standard, I repeat, the standard electrode potential value for the SHE or standard hydrogen electrode, it is equal to ಎಷ್ಟು, it is equal to 0. It is equal to 0. Therefore by using this 0 as a reference electrode potential value, now it is possible to measure the electrode potential value for any given single electrode by means of ಯಾವ ರೀತಿ, by means of constructing a galvanic cell by using a standard hydrogen electrode as a standard electrode or reference electrode and the another electrode for which we need to measure the electrode potential value. ಅಂದರೆ ಯಾವ ಒಂದು ಎಲೆಕ್ಟ್ರೋಡಿಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂನ ಕಂಡುಹಿಡಿಯಬೇಕು, ಆ ಎಲೆಕ್ಟ್ರೋಡನ್ನು SHE ಜೊತೆಗೆ ಕಂಬೈನ್ ಮಾಡಿ ಒಂದು ಗ್ಯಾಲ್ವಾನಿಕ್ ಸೆಲ್ಲನ್ನು ಕನ್ಸ್ಟ್ರಕ್ಟ್ ಮಾಡಿ ಅಲ್ಲಿ ನಾನು ಕೆಮಿಕಲ್ ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡಿ, ಸೊ ಅಲ್ಲಿಂದ ನಮಗೆ ಎಲೆಕ್ಟ್ರಿಸಿಟಿ ಏನು ಪ್ರೊಡ್ಯೂಸ್ ಆಗುತ್ತೆ ಅದನ್ನು ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಫಾರ್ ದ ಗಿವನ್ ಎಲೆಕ್ಟ್ರೋಡ್ ಅಂತ ನಾವು ತಗೊಳ್ತೀವಿ. ಸೊ ಅದು ಹೆಂಗೆ ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ದ ಫಸ್ಟ್ ಒನ್, ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಫಾರ್ ಕಾಪರ್ ಎಲೆಕ್ಟ್ರೋಡ್. ಇಲ್ಲಿ ಕಾಪರ್ ಸ್ವಲ್ಪ ಕಾಣ್ತಾ ಇಲ್ಲ ನಿಮಗೆ, ಇದು ಮೇಲೆ ಚೂರು ಕಾಣುತ್ತೆ ನೋಡಿ. ಸೊ ದ ಫಸ್ಟ್ ಒನ್ ತೊಗೊಂಡಿದ್ದೀನಿ ಇಲ್ಲಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಕಾಪರ್ ಎಲೆಕ್ಟ್ರೋಡ್ ಅಂತ ತೊಗೊಂಡಿದ್ದೀನಿ. ಅಂದರೆ ಐ ನೀಡ್ ಟು ಮೆಜರ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಫಾರ್ ದ ಕಾಪರ್ ಎಲೆಕ್ಟ್ರೋಡ್ಗೆ ನಾನು ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು ಮೆಜರ್ ಮಾಡಬೇಕು. ಸೊ ನಿಮಗೆ ಗೊತ್ತಿದೆ ಹೆಂಗೆ ಮಾಡ್ತೀರಿ ಮೆಜರ್ಮೆಂಟು, ಬೈ ಮೀನ್ಸ್ ಆಫ್ ಕಂಬೈನಿಂಗ್. ಈ ಕಾಪರ್ ಎಲೆಕ್ಟ್ರೋಡ್ನ ಕಂಬೈನ್ ಮಾಡಬೇಕು. ಯಾವುದ್ರ ಜೊತೆಗೆ ಕಂಬೈನ್ ಮಾಡಬೇಕು, SHE ಜೊತೆಗೆ ಕಂಬೈನ್ ಮಾಡಬೇಕು. SHE ಜೊತೆಗೆ ಕಂಬೈನ್ ಮಾಡಿ ಏನು ಮಾಡ್ತೀರಿ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡನ್ನು ಅಥವಾ ಗ್ಯಾಲ್ವಾನಿಕ್ ಸೆಲ್ಲನ್ನು ಸೆಟಪ್ ಮಾಡ್ತೀರಿ ಅಥವಾ ಕನ್ಸ್ಟ್ರಕ್ಷನ್ ಮಾಡ್ತೀರಿ. ನೋಡಿ ಅದನ್ನು ಈ ಥರ ತೋರಿಸ್ತಾ ಅಂದರೆ ಇಷ್ಟೇ, ರೈಟ್ ಸೈಡ್ನಲ್ಲಿ ಬರೀತೀನಿ ನೋಡಿ. ಸೊ ಇಲ್ಲಿ ಒಂದು ಎಲೆಕ್ಟ್ರೋಡ್ ತೊಗೊಂಡೆ, ಸೊ ವಿಚ್ ಈಸ್ ನಥಿಂಗ್ ಬಟ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಹಿಂಗೆ ತೊಗೊಂಡಿದ್ದೀನಿ, ಸುಮ್ಮನೆ ಒಂಚೂರು ಅರ್ಥ ಮಾಡ್ಕೊಳ್ಳಿ, ಹಿಂಗೆ ತೊಗೊಂಡಿದ್ದೀನಿ. ಇದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡು. ಇನ್ನೊಂದು ಕಡೆಗೆ ಕಾಪರ್ ಎಲೆಕ್ಟ್ರೋಡ್ನ ತೊಗೊಂಡಿದ್ದೀನಿ, ಇದು ಜಸ್ಟ್ ಕಾಪರ್ ಎಲೆಕ್ಟ್ರೋಡ್. ಇದು ಎರಡನ್ನೂ ಕಂಬೈನ್ ಮಾಡಿದೆ ಎಕ್ಸ್ಟರ್ನಲ್ಲಿ ಆ್ಯಂಡ್ ಇಂಟರ್ನಲ್ಲಿ. ಇಷ್ಟೇ ಇದು. ಈಗ ಸರ್ಕ್ಯೂಟ್ನ ಕಂಪ್ಲೀಟ್ ಮಾಡಿದಾಗ ಏನಾಗುತ್ತೆ, ಸೊ ವೆನ್ ಎವರ್ ದಟ್ ಸರ್ಕ್ಯೂಟ್ ವೆನ್ ಇಟ್ ಈಸ್ ಕಂಪ್ಲೀಟೆಡ್. ಮತ್ತು ನೀವು ಸ್ವಲ್ಪ ಅರ್ಥ ಮಾಡ್ಕೊಬೇಕು, ಇದು SHE ಅಂತ ತೊಗೊಂಡಿದ್ದೀನಿ. ಇಲ್ಲಿ ಕಾಪರ್ ಎಲೆಕ್ಟ್ರೋಡನ್ನು ಎರಡನ್ನೂ ತೊಗೊಂಡು ಏನು ಮಾಡಿದೆ, ಕಂಬೈನ್ ಮಾಡಿದೆ, ಅಂದರೆ ಕನೆಕ್ಟ್ ಮಾಡಿ ಏನು ಮಾಡಿದೆ, ಒಂದು ಗ್ಯಾಲ್ವಾನಿಕ್ ಸೆಲ್ಲನ್ನು ಕನ್ಸ್ಟ್ರಕ್ಟ್ ಮಾಡಿದಾಗ ಸೊ ಕನ್ಸ್ಟ್ರಕ್ಟ್ ಮಾಡಿ ಸರ್ಕ್ಯೂಟನ್ನು ಕಂಪ್ಲೀಟ್ ಮಾಡಿದೆ ಅನ್ನಿ. ಸರ್ಕ್ಯೂಟನ್ನು ಕಂಪ್ಲೀಟ್ ಮಾಡಿದಾಗ ಆಟೋಮೆಟಿಕಲಿ ಏನಾಗುತ್ತೆ, ಆ ಗ್ಯಾಲ್ವಾನಿಕ್ ಸೆಲ್ ಒಳಗಡೆ
ಎರಡು ಎಲೆಕ್ಟ್ರೋಡ್ಸನ್ನು ಕಂಬೈನ್ ಮಾಡಿದೆ. ಒಂದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡನ್ನು ಕಂಬೈನ್ ಮಾಡಿದೆ, ಯಾವುದ್ರ ಜೊತೆಗೆ ಕಾಪರ್ ಎಲೆಕ್ಟ್ರೋಡ್ ಜೊತೆಗೆ ಕಂಬೈನ್ ಮಾಡಿ ನಾನು ಸರ್ಕ್ಯೂಟನ್ನು ಕಂಪ್ಲೀಟ್ ಮಾಡಿದೆ. ಸರ್ಕ್ಯೂಟನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ಏನಾಗುತ್ತೆ, ಎರಡು ಎಲೆಕ್ಟ್ರೋಡ್ನಲ್ಲಿ ಈಗ ಎರಡು ರಿಯಾಕ್ಷನ್ ಆಗಬೇಕು. ಅಂದರೆ ನಾನು ನೋಡಿ ಬರ್ಕೊಳ್ಬೇಕಾದ್ರೆ ನಾನು ಫಸ್ಟ್ ಯಾವುದನ್ನು ತೊಗೊಂಡೆ ಅಂತ ಲೆಫ್ಟಿಗೆ ನಾನು SHನ ತೊಗೊಂಡೆ, ರೈಟ್ ಸೈಡ್ನಲ್ಲಿ ಕಾಪರ್ ಎಲೆಕ್ಟ್ರೋಡ್ನ ತೊಗೊಂಡೆ, ಎರಡನ್ನೂ ಕನೆಕ್ಟ್ ಮಾಡಿದೆ. ಅಂದರೆ SHE ವಿಚ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಆಕ್ಸಿಡೇಷನ್ ಎಲೆಕ್ಟ್ರೋಡ್ ನಾವು SHE ವಿಚ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಆಕ್ಸಿಡೇಷನ್ ಎಲೆಕ್ಟ್ರೋಡ್. ಆ್ಯಂಡ್ ಕಾಪರ್ ಎಲೆಕ್ಟ್ರೋಡ್ ಏನು ತೊಗೊಂಡಿದ್ದೀನಿ, ರೈಟ್ ಸೈಡಿಗೆ ತೊಗೊಂಡಿದ್ದೀನಿ. ಅಂದರೆ ಹಿಂಗೆ ತೊಗೊಬೇಕು ಅಂತಿಲ್ಲ, ನಿಮ್ಮ ಒಂದು ರೆಫರೆನ್ಸ್ಗೆ ನಿಮ್ಗೆ ಅರ್ಥ ಆಗಲಿ ಅಂತ ನಿಮಗೆ ತೋರಿಸಿದ್ದೀನಿ. ಇಲ್ಲಿ ಕಾಪರ್ ಎಲೆಕ್ಟ್ರೋಡ್ನ ನಾನು ರೈಟ್ ಹ್ಯಾಂಡ್ ಸೈಡ್ ಎಲೆಕ್ಟ್ರೋಡ್ ಅಂತ ತೊಗೊಂಡೆ. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಕ್ಯಾಥೋಡ್ ಅಂತ ತೊಗೊಂಡಿದ್ದೀನಿ, ಅಥವಾ ರಿಡಕ್ಷನ್ ಎಲೆಕ್ಟ್ರೋಡ್ ಅಂತ ತೊಗೊಂಡೆ. ಈಗ ಆಕ್ಸಿಡೇಷನ್ ಎಲ್ಲ ಆಗಬೇಕು, SHನಲ್ಲಿ ಆಗಬೇಕು. SHನಲ್ಲಿ ಏನಾಗುತ್ತೆ ಆಕ್ಸಿಡೇಷನ್ ಅಂತಂದರೆ ಇಲ್ಲಿ ತೋರಿಸಿದೆ ನೋಡಿ, ಹೈಡ್ರೋಜನ್ ಗ್ಯಾಸ್ ವಿಚ್ ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್. ನಾನು ಹೇಳಿದೆ ಅಲ್ಲಿ ಒಂದು ಹೈಡ್ರೋಜನ್ ಮಾಲಿಕ್ಯೂಲು ಎರಡು ಎಲೆಕ್ಟ್ರಾನ್ಸನ್ನು ಬಿಟ್ಕೊಟ್ಟು ಎರಡು H+ ಅಯಾನ್ಸ್ ಆಗಿ ಕನ್ವರ್ಷನ್ ಆಗುತ್ತೆ ಅಂತ ಬರೆದಿದ್ದೆ. ಇಲ್ಲಿ ನಾನು ಹಾಫ್ ಮಾಲಿಕ್ಯೂಲ್ ಆಫ್ H2 ಅಂತ ತೊಗೊಳ್ತೀನಿ. ಅಂದರೆ ಹಾಫ್ ಮಾಲಿಕ್ಯೂಲ್ ಆಫ್ H2 ಅಂದರೆ ಒಂದು ಹೈಡ್ರೋಜನ್ ಆಟಮ್ ಅಂತ ಅರ್ಥ. ಒಂದು ಹೈಡ್ರೋಜನ್ ಆಟಮು ಒಂದು ಎಲೆಕ್ಟ್ರಾನ್ನ ಬಿಟ್ಕೊಟ್ಟು ಒಂದು H+ ಅಯಾನ್ ಆಗಿ ಕನ್ವರ್ಷನ್ ಆಗುತ್ತೆ. ಇದೇನಿದು ಆಕ್ಸಿಡೇಷನ್ ಟೇಕ್ ಪ್ಲೇಸ್ ಅಟ್ ದ SHE. ಸಿಮಿಲರ್ಲಿ ಯಾವಾಗ SHನಲ್ಲಿ ಆಕ್ಸಿಡೇಷನ್ ಆಯಿತು, ಕಾಪರ್ ಎಲೆಕ್ಟ್ರೋಡ್ನಲ್ಲಿ ಇನ್ನೊಂದು ರಿಯಾಕ್ಷನು ಸೈಮಲ್ಟೇನಿಯಸ್ಲಿ ರಿಡಕ್ಷನ್ ಆಗಬೇಕು. ಆ ರಿಡಕ್ಷನ್ ಹೆಂಗಾಗುತ್ತೆ ಅಂತಂದರೆ ರಿಡಕ್ಷನ್ ಆಫ್ ಕಾಪರ್ 2+ ಅಯಾನ್ಸ್ ಟೇಕ್ ಪ್ಲೇಸ್. ಅಲ್ಲಿ ಎಲೆಕ್ಟ್ರೋಲೈಟ್ನಲ್ಲಿ ಕಾಪರ್ 2+ ಅಯಾನ್ ಇರೋದು. ಈಗ ಎಲೆಕ್ಟ್ರಾನ್ಸ್ ಬರುತ್ತೆ ಹೊರಗಡೆಯಿಂದ, ಎಲ್ಲಿಂದ ಅಂತಂದರೆ SHನಿಂದ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ, ಫ್ಲೋ ಆಗಿ ನಮಗೆ ಇಲ್ಲಿ ರೈಟ್ ಸೈಡಿಗೆ ಬರುತ್ತೆ. ರೈಟ್ ಸೈಡಿಗೆ ಬಂದಾಗ ಅಲ್ಲಿ ಈಚ್ ಕಾಪರ್ 2+ ಅಯಾನ್ ಬೈ ಗೇನಿಂಗ್ 2 ಎಲೆಕ್ಟ್ರಾನ್ಸನ್ನು ಪಡ್ಕೊಂಡೇನಾಗುತ್ತೆ, ಕಾಪರ್ ಮೆಟಲ್ ಆಗಿ ಕನ್ವರ್ಷನ್ ಆಗುತ್ತೆ. ಗೊತ್ತಾಯ್ತಲ್ಲ? ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ಅಕರ್ಸ್ ವೆನ್ ಎವರ್ ದಟ್ SHE ವೆನ್ ಇಟ್ ಈಸ್ ಕಂಬೈನ್ಡ್ ವಿತ್ ಕಾಪರ್ ಎಲೆಕ್ಟ್ರೋಡ್. Therefore, SHನಲ್ಲಿ I repeat oxidation takes place, and here SHE acts as oxidation electrode. ಕಾಪರ್ ಎಲೆಕ್ಟ್ರೋಡ್ನಲ್ಲಿ ರಿಡಕ್ಷನ್ ಆಗುತ್ತೆ, ರಿಡಕ್ಷನ್ ಎಲೆಕ್ಟ್ರೋಡ್. ಆ್ಯಂಡ್ ಲೇಟರ್ ಏನಾಗುತ್ತೆ ನೆಕ್ಸ್ಟು ಅಂತಂದರೆ ದ EMF. ಅಂದರೆ ನಿಮ್ಗೆ ಗೊತ್ತಿದೆ, ಈಗ ನನಗೆ ಒಂದು ಗ್ಯಾಲ್ವಾನಿಕ್ ಸೆಲ್ಲನ್ನು ಕನ್ಸ್ಟ್ರಕ್ಟ್ ಮಾಡಿದಾಗ ಅಲ್ಲೊಂದು ಸೆಲ್ ಪೊಟೆನ್ಷಿಯಲ್ ಅಥವಾ ಕರೆಂಟ್ ಎಷ್ಟು ಬರುತ್ತೆ ಅಂತ ಹೇಳ್ತಾನೆ. ಈಗ ಸೆಲ್ ಪೊಟೆನ್ಷಿಯಲ್ ಅಂತಂದ್ರೇನು, ಜಸ್ಟ್ ಇಟ್ ಈಸ್ ದ ಡಿಫ್ರೆನ್ಸ್ ಇನ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಬಿಟ್ವೀನ್ ದ 2 ಎಲೆಕ್ಟ್ರೋಡ್, ದಟ್ಸ್ ಇಟ್. ಅದನ್ನು EMF ಅಂತ ಹೇಳ್ತೀವಿ. ಸೊ ವೆನ್ ದರ್ ಇಸ್ ನೋ ಕರೆಂಟ್ ವೆನ್ ಇಟ್ ಈಸ್ ಫ್ಲೋನ್ ಥ್ರೂ ದ ಸೆಲ್ ಇಯರ್, ಗ್ಯಾಲ್ವಾನಿಕ್ ಸೆಲ್ ಇಯರ್. ಈಗ ಆ EMF ಆಫ್ ದ ಸೆಲ್ಲು, ಈ ಸೆಲ್ ಅಥವಾ ಸೆಲ್ ಪೊಟೆನ್ಷಿಯಲ್ ಏನು ಬರುತ್ತೆ ನಮಗೆ ಇಲ್ಲಿ ಅಂತಂದರೆ, ಸೆಲ್ ಪೊಟೆನ್ಷಿಯಲ್ ಗೊತ್ತಿದೆ ನಮಗೆ. ಸೆಲ್ ಪೊಟೆನ್ಷಿಯಲ್ ಏನು, ಈ ಸೆಲ್ ಇಟ್ ಈಸ್ ಈಕ್ವಲ್ ಟು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದ ರೈಟ್ ಹ್ಯಾಂಡ್ ಸೈಡ್ ಎಲೆಕ್ಟ್ರೋಡ್ ಮೈನಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಫಾರ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಎಲೆಕ್ಟ್ರೋಡ್. ನೋಡಿ ಈಗ ಬರ್ಕೊಳ್ತೀನಿ, ನನಗೆ ಗೊತ್ತಿದೆಯಲ್ಲ, ಗೊತ್ತಿರೋದ್ರಿಂದ ನಾನು ಬರ್ಕೊಳ್ತಾ ಹೋಗ್ತೀನಿ. ನಮಗೆ ಗೊತ್ತಿದೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಎಲೆಕ್ಟ್ರೋಡ್ ಅಂತ ತಗೊಂಡ್ರೆ ಅದು ಕಾಪರ್ ಎಲೆಕ್ಟ್ರೋಡು. ಕಾಪರ್ ಎಲೆಕ್ಟ್ರೋಡ್ಗೆ ನನಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಎಷ್ಟು ಅಂತಂದರೆ ಇಟ್ ಈಸ್ ಈಕ್ವಲ್ ಟು ನಿಮ್ಗೆ ಗೊತ್ತಿದೆ 0.34 ವೋಲ್ಟ್. ಅಂದರೆ ಇದೆಲ್ಲಿ ಬರುತ್ತೆ ನಿಮ್ಮ ಕೊನೆಯಲ್ಲಿ ಹೇಳ್ತೀನಿ. ಅದೇ ಥರ ಲೆಫ್ಟ್ ಹ್ಯಾಂಡ್ ಸೈಡ್ ಎಲೆಕ್ಟ್ರೋಡ್ದು ಅಂದರೆ SHದು ನಮಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದರೆ, ಸೊ ಇಟ್ ಈಸ್ ಈಕ್ವಲ್ ಟು ನೋಡಿ, ಈ ಸೆಲ್ ಇಟ್ ಈಸ್ ಈಕ್ವಲ್ ಟು or that is the electrode potential value for the copper electrode, that minus EL ಅಂತಂದರೆ the standard electrode potential value for the SHE, it is equal to 0 ಅಂತ ತಗೊಂಡಿದ್ರಿ. or it is equal to the cell potential ಏನಾಗುತ್ತೆ, it is equal to the electrode potential value for the right hand side electrode, and that is equal to ಏನು ಅಂತಂದರೆ that is equal to plus 0.34 ವೋಲ್ಟ್. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಈ ಪ್ಲಸ್ 0.34 ವೋಲ್ಟ್ ನಮಗೆ ಎಲ್ಲಿ ಸಿಗುತ್ತೆ, ಎಲ್ಲಿ ಗೊತ್ತಾಗುತ್ತೆ ಅಂತಂದರೆ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡನ್ನು ತೊಗೊಂಡಿದ್ದೀನಿ. ಇದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡು, ಇದು ಅಲ್ವಾ, ಇದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡು, ಇದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡು. ಪಕ್ಕ ಇಲ್ಲಿ ಕಾಪರ್ ಎಲೆಕ್ಟ್ರೋಡನ್ನ ತೊಗೊಂಡಿದ್ದೆ, ಈ ಥರ ಕನೆಕ್ಟ್ ಮಾಡಿದ್ದೆ. ಎಕ್ಸ್ಟರ್ನಲಿ ಇದನ್ನು ಒಂದು ವೋಲ್ಟಾಮೀಟರ್ ಕನೆಕ್ಟ್ ಮಾಡಿದ್ದೆ, ವೋಲ್ಟಾಮೀಟರ್ ಕನೆಕ್ಟ್ ಮಾಡಿದ್ದೀನಿ. ಇಂಟರ್ನಲ್ಲಿ ಸಾಲ್ಟ್ ಬಿಡ್ದು ನೋಡಿ, ಸರ್ಕ್ಯೂಟ್ ಕಂಪ್ಲೀಟ್ ಮಾಡಿದೆ. ಸರ್ಕ್ಯೂಟ್ ಕಂಪ್ಲೀಟ್ ಮಾಡಿದಾಗ ಸೊ ಇಲ್ಲಿ SHನಲ್ಲಿ ಆಕ್ಸಿಡೇಷನ್ ಟೇಕ್ ಪ್ಲೇಸ್, ಕಾಪರ್ ಎಲೆಕ್ಟ್ರೋಡ್ನಲ್ಲಿ ರಿಡಕ್ಷನ್ ಟೇಕ್ ಪ್ಲೇಸ್. ಈಗ ನನಗೆ ಪೊಟೆನ್ಷಿಯಲ್ ಅಥವಾ ಕರೆಂಟ್ ಎಷ್ಟು ಬಂತು ಅನ್ನೋದು ಎಲ್ಲಿ ತೋರಿಸುತ್ತೆ ಅಂತಲೇ ಇದು ವೋಲ್ಟಾಮೀಟರ್ನಲ್ಲಿ ತೋರಿಸುತ್ತೆ. ಎಷ್ಟು ತೋರಿಸುತ್ತೆ ಇದು ಅಂತಲೇ ಎಕ್ಸಾಕ್ಟ್ಲಿ ಇಟ್ ವಿಲ್ ಶೋ ಪ್ಲಸ್ 0.34 ವೋಲ್ಟ್, which can show plus 0.34 volt.
ನೋಡಿ ನಮಗೆ ಇದು ಎಲ್ಲಿ ಬರುತ್ತೆ, ಇದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ನನಗೆ ಎಲ್ಲಿ ಸಿಕ್ತು 0.34 ಅಂತಂದರೆ, ಸೊ ಇಟ್ ಕ್ಯಾನ್ ಡಿಸ್ಪ್ಲೇ ಓವರ್ ದ ವೋಲ್ಟಾಮೀಟರ್ನಲ್ಲಿ ಅದು ಎಕ್ಸಾಕ್ಟಾಗಿ ತೋರಿಸುತ್ತೆ. ಇಟ್ ಈಸ್ ಈಕ್ವಲ್ ಟು ಪಾಸಿಟಿವ್ ಪ್ಲಸ್ 0.34 ವೋಲ್ಟ್ ಅಂತ ಎಕ್ಸಾಕ್ಟ್ಲಿ ತೋರಿಸುತ್ತೆ. ಸೊ ಇದನ್ನೇ ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಅಂತ ಯಾಕೆ ತೊಗೊಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿರಲಿ ಇದು. ಸೊ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಫಾರ್ ದ SH ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 0. And if you take any value that minus 0, that is equal to that value only, that value itself. ಅಲ್ವಾ? ದೇರ್ಫೋರ್ ಇಟ್ ಈಸ್ ಈಕ್ವಲ್ ಟು ಅಲ್ಲಿ ಏನು ತೋರಿಸುತ್ತೆ ವೋಲ್ಟಾಮೀಟರ್ನಲ್ಲಿ ನನಗೆ ಎಷ್ಟು ಕರೆಂಟ್ ತೋರಿಸುತ್ತೆ, ಕರೆಂಟೇನೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಫಾರ್ ದ ಕಾಪರ್ ಎಲೆಕ್ಟ್ರೋಡ್. ಗೊತ್ತಾಯ್ತಲ್ಲಪ್ಪ? ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಮೆಜರ್ಮೆಂಟ್ ಆಫ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಫಾರ್ ದ ಕಾಪರ್ ಎಲೆಕ್ಟ್ರೋಡ್ ಅಂತ ಹೇಳ್ತಾನೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ತಾನೆ. ಜಿಂಕ್ ಎಲೆಕ್ಟ್ರೋಡ್ನ ಯಾವ ರೀತಿ ಕಂಡುಹಿಡಿತೀವಿ, ಜಿಂಕ್ ಎಲೆಕ್ಟ್ರೋಡ್ಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಹೆಂಗೆ ಕಂಡುಹಿಡಿತೀವಿ ಅನ್ನೋದನ್ನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಸೆಲ್ ರೆಪ್ರೆಸೆಂಟೇಷನ್ ಆಫ್ ದ ಕಾಂಬಿನೇಷನ್ ಆಫ್ ದಿಸ್ 2 cells. ಇಲ್ಲಿ ಫಸ್ಟು ಇದನ್ನು ತೊಗೊಂಡಿದ್ದೀನಿ, ಯಾವುದನ್ನು SHE ರೆಪ್ರೆಸೆಂಟೇಷನ್ ಮಾಡಿದ್ದೀನಿ. ಅದಾದಮೇಲೆ ಫಾಲೋಡ್ ಬೈ ದ ಕಾಪರ್ ಎಲೆಕ್ಟ್ರೋಡ್. ಇದು ಗೊತ್ತಿದೆ ನಿಮಗೆ, ಮುಂದೆ ಹೋಗ್ತೀನಿ. ದೆನ್ ಕಮಿಂಗ್ ಟು ದ ಅನದರ್ ಎಲೆಕ್ಟ್ರೋಡ್ ಅಂತ ತೊಗೊಂಡ್ರೆ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಫಾರ್ ದ ಜಿಂಕ್ ಎಲೆಕ್ಟ್ರೋಡ್. ಜಿಂಕ್ ಎಲೆಕ್ಟ್ರೋಡ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂನ ಕಂಡುಹಿಡಿಯಬೇಕು ಅಂತಲೇ ಏನು ಮಾಡಬೇಕು, ಈಗ ನಾನು ಒಂದು ಗ್ಯಾಲ್ವನಿಕ್ ಸೆಲ್ಲನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಹೆಂಗೆ ಮಾಡ್ತೀನಿ? ಬೈ ಕಂಬೈನಿಂಗ್ ದಿಸ್ ಜಿಂಕ್ ಎಲೆಕ್ಟ್ರೋಡ್ ವಿತ್ ದಟ್ ಆಫ್ SHE. ಕಂಬೈನ್ ಮಾಡಿದಾಗ ಸೊ ಫಸ್ಟ್ ಇಲ್ಲಿ ಲೆಫ್ಟಲ್ಲಿ ಯಾವ್ದು ಬರುತ್ತೆ ಅಂತ, ಫಸ್ಟು ಲೆಫ್ಟಲ್ಲಿ ಜಿಂಕ್ ಎಲೆಕ್ಟ್ರೋಡ್ ಬರುತ್ತೆ, ರೈಟ್ ಸೈಡ್ಗೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಬರುತ್ತೆ. ರೈಟ್ ಸೈಡ್ಗೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ತೊಗೋತೀನಿ. ಸೊ ಹೀಗೆ ಸೊ ಎಕ್ಸ್ಟರ್ನಲ್ಲಿ ಅದನ್ನು ವೋಲ್ಟಾಮೀಟರ್ಗೆ ಕನೆಕ್ಟ್ ಮಾಡ್ತೀನಿ, ಇಂಟರ್ನಲ್ಲಿ ಸಾಲ್ಟ್ ಬಿಡ್ಸು. ಹೀಗೆ ಗೊತ್ತಾಯ್ತಲ್ಲ? ದೇರ್ಫೋರ್ ಈಗ ನಮಗೆ ಏನಾಗುತ್ತೆ ಅಲ್ಲಿ, ರಿಯಾಕ್ಷನ್ ಏನಾಗುತ್ತೆ ಇಲ್ಲಿ ಅಂತಂದರೆ, ಸೊ ಎರಡನ್ನೂ ಕಂಬೈನ್ ಮಾಡಿ ಒಂದು ಗ್ಯಾಲ್ವನಿಕ್ ಸೆಲ್ಲನ್ನು ಕನ್ಸ್ಟ್ರಕ್ಟ್ ಮಾಡಿದಾಗ ನೋಡಿ ಫಸ್ಟು ರಿಯಾಕ್ಷನ್ಸ್ ಎಲ್ಲೆಲ್ಲಿ ಏನೇನಾಗುತ್ತೆ. ಆಕ್ಸಿಡೇಷನ್ ಟೇಕ್ ಪ್ಲೇಸ್ ಅಟ್ ದ ಆ್ಯನೋಡ್. ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಯಾವ್ದು ತೊಗೊಂಡಿದ್ದೀನಿ, ಜಿಂಕ್ ಎಲೆಕ್ಟ್ರೋಡ್ ತೊಗೊಂಡಿದ್ದೀನಿ. ದೇರ್ಫೋರ್ ಆಕ್ಸಿಡೇಷನ್ ಆಫ್ ಜಿಂಕ್ ಟೇಕ್ಸ್ ಪ್ಲೇಸ್ ಅಟ್ ದ ಆ್ಯನೋಡ್. ಜಿಂಕ್ ಆಟಮ್ ಬೈ ಲೂಸಿಂಗ್ 2 electrons ಈಸ್ ಕನ್ವರ್ಟೆಡ್ ಇಂಟು Zn2+. ಇದು ಆಕ್ಸಿಡೇಷನ್. ಸೊ ರಿಡಕ್ಷನ್ ಎಲ್ಲಾಗುತ್ತೆ, SHನಲ್ಲಿ ಇವಾಗ ರಿಡಕ್ಷನ್ ಆಗುತ್ತೆ. 2H+ ions ಬೈ ಗೇನಿಂಗ್ 2 electrons ದೇ ಆರ್ ಕನ್ವರ್ಟೆಡ್ ಇಂಟು ಹೈಡ್ರೋಜನ್ ಗ್ಯಾಸ್ ಆಗಿ ಕನ್ವರ್ಷನ್ ಆಗುತ್ತೆ. ಇದು ಸೆಲ್ ರಿಯಾಕ್ಷನ್ಸು. ಅದಾದಮೇಲೆ ನೆಕ್ಸ್ಟು EMF ಎಷ್ಟು ಬರುತ್ತೆ. ದ EMF ಆಫ್ ದ ಸೆಲ್ ವಿಚ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಲೈಕ್ ದಿಸ್. ಫಾರ್ಮುಲಾ ಗೊತ್ತಿದೆ, ಅದನ್ನು ಬರ್ಕೊಳ್ತೀನಿ. ವಿ ನೋ ದಟ್ E ಸೆಲ್ ಇಟ್ ಈಸ್ ಈಕ್ವಲ್ ಟು ER ಮೈನಸ್ EL. ಇಲ್ಲಿ ER ಯಾವುದು ಅಂತಂದರೆ ರೈಟ್ ಹ್ಯಾಂಡ್ ಸೈಡ್ ಎಲೆಕ್ಟ್ರೋಡ್ ಯಾವುದು ಇಲ್ಲಿ ಅಂತಲೇ, ರೈಟ್ ಹ್ಯಾಂಡ್ ಸೈಡ್ ಎಲೆಕ್ಟ್ರೋಡ್ ಇದು SHE. ಲೆಫ್ಟ್ ಸೈಡ್ ಎಲೆಕ್ಟ್ರೋಡ್ ಯಾವುದು, ಜಿಂಕ್ ಎಲೆಕ್ಟ್ರೋಡ್. ದೇರ್ಫೋರ್ ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಅದನ್ನು ಸುಮ್ಮನೆ ಇಲ್ಲಿ ರೈಟ್ ಸೈಡ್ನಲ್ಲಿ ಬರೋದು ತೋರಿಸಿದ್ರೆ ನಿಮಗೆ ಅಲ್ಲಿ, ಅಥವಾ ಹಂಗೆ ತೋರಿಸಿದ್ರೆ ನೋಡಿ ನಮಗೆ ಗೊತ್ತಿದೆ. ರೈಟ್ ಹ್ಯಾಂಡ್ ಸೈಡ್ ಎಲೆಕ್ಟ್ರೋಡ್ದು ವ್ಯಾಲ್ಯೂ ಎಷ್ಟು ಅಂತಂದರೆ E ಆಫ್ R ಇಟ್ ಈಸ್ ಈಕ್ವಲ್ ಟು 0. ದೇರ್ಫೋರ್ ಅದನ್ನು ತೋರಿಸಿ ನೋಡಿ. ಈ ಸೆಲ್ ಇಟ್ ಈಸ್ ಈಕ್ವಲ್ ಟು 0 ಮೈನಸ್ EL. ಸೊ 0 ಮೈನಸ್ EL ಇಟ್ ಈಸ್ ಈಕ್ವಲ್ ಟು ಎಷ್ಟು, ದಟ್ ಇಟ್ ಸೆಲ್ಫ್ ಮೈನಸ್ EL ಮಾತ್ರ ಉಳ್ಕೊಳ್ಳುತ್ತೆ. ಆ್ಯಂಡ್ ವಿಚ್ ಕ್ಯಾನ್ ಶೋ ದಟ್ 0.76 ವೋಲ್ಟ್ ಅಂತ ಅದು ವೋಲ್ಟಾಮೀಟರ್ನಲ್ಲಿ ತೋರಿಸುತ್ತೆ. ಎರಡು ಕನೆಕ್ಟ್ ಮಾಡಿದ್ನಲ್ಲ, ಇದು 2 ಎಲೆಕ್ಟ್ರೋಡು, ಇದು ಹೈಡ್ರೋಜನ್ ಎಲೆಕ್ಟ್ರೋಡು, ಇದು ಜಿಂಕ್ ಎಲೆಕ್ಟ್ರೋಡು, ಎರಡನ್ನೂ ಕನೆಕ್ಟ್ ಮಾಡಿದ್ದೆ ಇಲ್ಲಿ ವೋಲ್ಟಾಮೀಟರ್ನಲ್ಲಿ. ಇವಾಗ ವೋಲ್ಟಾಮೀಟರ್ನಲ್ಲಿ ಎಷ್ಟು ತೋರಿಸುತ್ತೆ ಇದೀವಿ ಅಂತಂದರೆ ಎಕ್ಸಾಕ್ಟ್ಲಿ ವಿಚ್ ಕ್ಯಾನ್ ಶೋ 0.76 ವೋಲ್ಟ್ಸ್ ಅಂತ ತೋರಿಸುತ್ತೆ, ನೆಗೆಟಿವ್ ವ್ಯಾಲ್ಯೂ. Therefore, whatever that EMF or the cell potential which is displayed at the voltmeter, and that itself it is equal to the electrode potential of that given electrode, that is zinc electrode. ಗೊತ್ತಾಯ್ತಲ್ಲ ನಿಮಗೆ? ಸೊ ಯಾಕಲ್ಲಿ ಎಕ್ಸಾಕ್ಟಾಗಿ ನಮಗೆ ಅಲ್ಲಿ ಸೆಲ್ ಪೊಟೆನ್ಷಿಯಲ್ ಬರೋದನ್ನೇ ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಯಾಕೆ ಟ್ರೀಟ್ ಮಾಡ್ತಾ ಇದ್ದೀವಿ ಅಂತಲೇ ನಮಗೆ ಫಸ್ಟೇ ಗೊತ್ತಿದೆ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಫಾರ್ ದ SH ಇಟ್ ಈಸ್ ಈಕ್ವಲ್ ಟು 0. ಅಂದರೆ ಬೇರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಏನು ಬರುತ್ತೆ ಬೇರೆ ಎಲೆಕ್ಟ್ರೋಡ್ದು, ಸೊ ಅದನ್ನು ನಾನು 0 ಇಂದ ಮೈನಸ್ ಮಾಡಿದ್ರೆ ಅಷ್ಟೇ ಉಳ್ಕೊಳ್ಳುತ್ತೆ, ಅಥವಾ ಸೊ ಆ್ಯಡ್ ಮಾಡಿದ್ರೂ ಅಷ್ಟೇ ಉಳ್ಕೊಳ್ಳುತ್ತೆ. Therefore, the whatever that cell potential which is shown or which is displayed at the voltmeter ಅಥವಾ voltmeter value ಏನು ತೋರಿಸುತ್ತೆ, that itself it is equal to the electrode potential value for the given single electrode ಅಂತ ಹೇಳ್ತಾನೆ. And finally the representation of the galvanic cell, that is zinc electrode combined with SHE. ನೋಡಿ ಇದು ರಿವರ್ಸು, Zn2 plus bar Zn, ದಟ್ ಡಬಲ್ ಬಾರ್ ಇದೆ, ಸಾಲ್ಟ್ ಬ್ರಿಡ್ಜ್ ಇಂಡಿಕೇಟ್ ಮಾಡುತ್ತೆ. ಇದು ರಿವರ್ಸ್ ತೊಗೊಂಡೆ ನೋಡಿ, ಇಲ್ಲಿ ಫಸ್ಟ್ ಹಿಂಗೆ ಬರ್ಕೊಂಡಿದ್ದೆ, ಇಲ್ಲೇನಾಯ್ತು ನೋಡಿ ರಿವರ್ಸ್ ಆಯಿತು. H+ ಇಂದ ಶುರು ಮಾಡ್ತೀನಿ ಇಲ್ಲಿ, ಯಾಕೆ ರಿಡಕ್ಷನ್ ಆಫ್ H+ ಟೇಕ್ ಪ್ಲೇಸ್ ಹಾಗೆ.
and that is all about the simple measurement of the electrode potential value for the zinc electrode ಅಂತ ಹೇಳ್ತಾನೆ. and that's all about the today's online topic, how to measure the electrode potential value for any given single electrode ಅನ್ನೋದನ್ನು ಈ ಕ್ಲಾಸು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್.